ಹಲೋ ಸ್ಟೂಡೆಂಟ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಇನ್ಕಮ್ ಟ್ಯಾಕ್ಸ್ ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಭಾಳ ಈಸಿ ಇತ್ತು ಪೇಪರ್. ನಾಡಿದ್ದು ಬಿಸ್ನೆಸ್ ಟ್ಯಾಕ್ಸೇಷನ್ ಇದೆ. ಆ ಬಿಸ್ನೆಸ್ ಟ್ಯಾಕ್ಸೇಷನ್ ಅಲ್ಲಿ ಕಸ್ಟಮ್ ಡ್ಯೂಟಿ ಅನ್ನೋ ಚಾಪ್ಟರ್ನ ಒಂದು ಫಾರ್ಮೆಟ್ ಏನಿದೆ, ಆ ಫಾರ್ಮೆಟ್ನ ಫುಲ್ ಕ್ಲಿಯರ್ ಆಗಿ ಮಾಡಿ ಒಂದು 10 ರಿಂದ 12 ಸೆಕ್ಷನ್ ಬಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿಕೊಡ್ತೀನಿ. ಮತ್ತು ಆ ಥಿಯರಿನ ನೋಡಿ ನೀವು ಆಟೋಮೆಟಿಕ್ ಆಗಿ ಏನು ಮಾಡ್ಬೋದು, ಆರಾಮಾಗಿ ಅಟೆಂಪ್ಟ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ಕೊಟ್ಟಿರುವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅಂತ ಕೊಡಿ. ನಾನು ಯಾವಾಗಲೇ ಏನೇ ವಿಡಿಯೋ ಮಾಡೋದು ಕೂಡ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಮುಂದೆ ಬಂದು ತಲುಪುತ್ತೆ. ಓಕೆ ಸ್ಟೂಡೆಂಟ್ಸ್, ಈಗ ನಾವು ಪ್ರೊಸೀಡ್ ಆಗೋಣ. ಕಸ್ಟಮ್ ಡ್ಯೂಟಿ, ಫಾರ್ಮೆಟ್ ಆಫ್ ಕಸ್ಟಮ್ ಡ್ಯೂಟಿ. ಓಕೆ, ಫಾರ್ಮೆಟ್ ಆಫ್ ಕಾಂಪಿಟೇಷನ್ ಆಫ್ ಕಸ್ಟಮ್ ಡ್ಯೂಟಿ. ಕಸ್ಟಮ್ ಡ್ಯೂಟಿನ ಕಾಂಪ್ಯೂಟ್ ಮಾಡೋದಕ್ಕೆ ಫಾರ್ಮೆಟ್ ಏನಿದೆ ಅಂದ್ಬಿಟ್ಟಿದೆ. ಈ ಫಾರ್ಮೆಟ್ನ ತಿಳ್ಕೊಳ್ಳಿಕ್ಕೆ ಮುಂಚೆ ಒಂದು ಎಕ್ಸಾಂಪಲ್ನ ಕೊಡ್ತೀನಿ. ಆ ಎಕ್ಸಾಂಪಲ್ನ ಮುಖಾಂತರವಾಗಿ ಮುಂದಕ್ಕೆ ಹೋಗೋಣ. ಇದು ಮಾಡ್ತಿರೋಂಥದ್ದು ರಿವಿಷನ್ ಕ್ಲಾಸ್. ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ. ಏನೇ ಡೌಟ್ ಬಂದರೂ ಕೂಡ ಹಾಗೆ ಕೇಳ್ಬಿಡಿ. ಇದು US ಪೋರ್ಟ್, ಇದು ಇಂಡಿಯಾ ಪೋರ್ಟ್. ಇಲ್ಲಿ ಫ್ಯಾಕ್ಟರಿ ಇದೆ. ಇಲ್ಲಿ ಮಿಸ್ಟರ್ ಇಂಪೋರ್ಟರ್ ಎಕ್ಸ್ಪೋರ್ಟರ್ಗೆ ಒಂದು ಆರ್ಡರ್ ಕೊಡ್ತಾನೆ. ನೋಡಪ್ಪ, ಇಂಥ ಗೂಡ್ಸ್ನ ನೀನು ನಮಗೆ ಮ್ಯಾನುಫ್ಯಾಕ್ಚರ್ ಮಾಡಿ ಇಂಡಿಯಾ ಕಳಿಸ್ಬೇಕು ಅಂದ್ಬಿಟ್ಟು ಇವನೇನ್ ಮಾಡ್ತಾನೆ ಅಂದ್ರೆ, ಎಕ್ಸ್ಪೋರ್ಟರ್ ತನ್ನ ಗೂಡ್ಸ್ ಏನಿದೆ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ, ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಏನು ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗಿರುತ್ತೋ ಅದಕ್ಕೆ ಅವನು ಪ್ರಾಫಿಟ್ ಮಾರ್ಜಿನ್ನ ಇಟ್ಟುಕೊಂಡು ಫ್ಯಾಕ್ಟ್ರಿಯ ಈಚೆ ಗೇಟ್ ಹತ್ರಕ್ಕೆ ಬರ್ತಾರಲ್ವ, ಆ ವ್ಯಾಲ್ಯೂನ ನಾವು ಕರಿತೀವಿ ಎಕ್ಸ್ ಫ್ಯಾಕ್ಟರಿ ಪ್ರೈಸ್. ಕಾಸ್ಟ್ ಆಫ್ ಪ್ರೊಡಕ್ಷನ್, ಆ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಏನು ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗಿರುತ್ತೋ ಪ್ಲಸ್ ಅವನ್ ಪ್ರಾಫಿಟ್ ಮಾರ್ಜಿನ್, ಇವೆರಡನ್ನು ಆ್ಯಡ್ ಮಾಡಿದ್ರೆ ಬರೋದು ಎಕ್ಸ್ ಫ್ಯಾಕ್ಟರಿ ಪ್ರೈಸ್ ಆಗಿರುತ್ತೆ. ಈ ಫ್ಯಾಕ್ಟರಿ ಗೇಟ್ನಿಂದ ಅವನು US ಪೋರ್ಟ್ವರೆಗೂ ಹೋಗ್ಲಿಕ್ಕೆ ಅವನು ಫ್ರೈಟ್, ಲೋಡಿಂಗ್, ಹ್ಯಾಂಡ್ಲಿಂಗ್ ಚಾರ್ಜಸ್ ಏನ್ ಮಾಡಿರ್ತಾನೋ ಜೊತೆಗೆ ಲೋಕಲ್ ಟ್ಯಾಕ್ಸಸ್, ಲೋಕಲ್ ಟ್ಯಾಕ್ಸ್ ಏನ್ ಪೇಮೆಂಟ್ ಮಾಡಿರ್ತಾನೋ ಆ ಖರ್ಚನ್ನು ನಾವು ಇದಕ್ಕೆ ಆಡ್ ಮಾಡಬೇಕಾಗಿರುತ್ತೆ. ಯಾವುದು? ಲೋಕಲ್ ಫ್ರೈಟ್, ಲೋಕಲ್ ಟ್ಯಾಕ್ಸ್ ಏನಿದೆಯೋ ಆ ಲೋಕಲ್ ಟ್ಯಾಕ್ಸ್ನ ಆಡ್ ಮಾಡ್ತೀವಿ. ಆಡ್ ಮಾಡಿದ್ಮೇಲೆ ಬರೋದನ್ನ ನಾವು ಕರಿತೀವಿ ಫ್ರೀ ಅಲಾಂಗ್ ಸೈಡ್ ವ್ಯಾಲ್ಯೂ. ಫ್ರೀ ಅಲಾಂಗ್ ಸೈಡ್ ವ್ಯಾಲ್ಯೂ. ಈಗೇನಾಗಿದೆ, ಮೆಟೀರಿಯಲ್ ಪೋರ್ಟ್ ಹತ್ರ ಬಂದು ನಿಂತಿದೆ. ಶಿಪ್ ಇಲ್ಲಿದೆ. ಇಲ್ಲಿವರೆಗೂ ಅವನೇನು ಗೂಡ್ಸ್ ಕ್ಯಾರಿ ಮಾಡ್ಕೊಂಡು ಹೋಗಿರ್ತಾನೋ ಆ ವೆಹಿಕಲ್ಸ್ ಇಲ್ಲಿ ಒಳಗೆ ಬರಲ್ಲ. ಇಲ್ಲಿಂದ ಅವನೇನ್ ಮಾಡಬೇಕಾಗಿರುತ್ತೆ, ಗೂಡ್ಸ್ನ
ಅನ್ಲೋಡ್ ಮಾಡಿ ಇದಕ್ಕೆ ಲೋಡ್ ಮಾಡಬೇಕಾಗಿರುತ್ತೆ. ಅನ್ಲೋಡ್ ಮಾಡಬೇಕಾಗಿರುತ್ತೆ, ಇಲ್ಲಿಂದ ಇಲ್ಲಿಗೆ ಲೋಡ್ ಮಾಡಬೇಕಾಗಿರುತ್ತೆ. ಹಾಗಾದರೆ ಲೋಡಿಂಗ್ ಚಾರ್ಜಸ್ ಅಟ್ ದ ಪೋರ್ಟ್ ಆಫ್ ದ ಎಕ್ಸ್ಪೋರ್ಟರ್ ಆ್ಯಂಡ್ ದ ಎಕ್ಸ್ಪೋರ್ಟ್ ಡ್ಯೂಟಿ. ಎಕ್ಸ್ಪೋರ್ಟ್ ಡ್ಯೂಟಿ ಯಾರು ಪೇಮೆಂಟ್ ಮಾಡಬೇಕು? ಇದನ್ನ ಯಾರು ಪೇಮೆಂಟ್ ಮಾಡಬೇಕು? ಎಕ್ಸ್ಪೋರ್ಟರ್ ಪೇಮೆಂಟ್ ಮಾಡಬೇಕು. ಹಾಗಾದರೆ ಇಲ್ಲಿಂದ ಪೋರ್ಟಿಂದ ಒಳಕ್ಕೆ ಆ ವೆಸಲ್ನ ಒಳಗಡೆ ಗೂಡ್ಸ್ನ ಏನು ಮಾಡಬೇಕಾಗಿರುತ್ತೆ? ಅವನು ಲೋಡ್ ಮಾಡಬೇಕಾಗಿರುತ್ತೆ. ಅದಕ್ಕೆ ಖರ್ಚಾಗುತ್ತೆ. ಪ್ಲಸ್ ಎಕ್ಸ್ಪೋರ್ಟ್ ಡ್ಯೂಟಿನ ಪೇಮೆಂಟ್ ಮಾಡಬೇಕಾಗಿರುತ್ತೆ. ಹಾಗಾದರೆ ಫ್ರೀ ಅಲಾಂಗ್ ಸೈಡ್ ವ್ಯಾಲ್ಯೂಗೆ ಏನನ್ನ ಆ್ಯಡ್ ಮಾಡಬೇಕಾಗಿರುತ್ತೆ ನಾವು? ಆ್ಯಡ್ ವಾಟ್? ಲೋಡಿಂಗ್ ಚಾರ್ಜಸ್ ಎಕ್ಸ್ಪೋರ್ಟರ್ ಪೋರ್ಟ್ನಲ್ಲಿ ಪ್ಲಸ್ ಎಕ್ಸ್ಪೋರ್ಟ್ ಡ್ಯೂಟಿ. ಎಕ್ಸ್ಪೋರ್ಟ್ ಡ್ಯೂಟಿ ಇದನ್ನ ಆ್ಯಡ್ ಮಾಡಿದ್ಮೇಲೆ ಬರುತ್ತಲ್ವ, ಇದನ್ನೇ ನಾವು ಕರಿತೀವಿ FOB, ಫ್ರೀ ಆನ್ ಬೋರ್ಡ್ ಅಂತ ಕರಿತೀವಿ. ಹಾಗಾದರೆ ಇಲ್ಲಿಗೆ ಶಿಪ್ ಒಳಕ್ಕೆ ಬರೋವರೆಗೂ ಕೂಡ ಏನು ಖರ್ಚಾಗಿದೆಯೋ ಅಷ್ಟೂ ಖರ್ಚನ್ನು ನಾವು ಫ್ರೀ ಆನ್ ಬೋರ್ಡ್ ಅಂತ ಕರಿತೀವಿ. ನಾವು ಏನಂತ ಕರಿತೀವಿ? ಫ್ರೀ ಆನ್ ಬೋರ್ಡ್ ಅಂತ ಕರಿತೀವಿ. ಶಿಪ್ ಹೇಗೆ ಎಂಟ್ರ್ ಆದಮೇಲೆ ಶಿಪ್ ಏನಾಗಬೇಕಾಗತ್ತೆ? ಮೂಮೆಂಟ್ ಆಗುತ್ತೆ. ಇಲ್ಲಿಂದ ಇಂಡಿಯನ್ ಪೋರ್ಟ್ವರೆಗೂ, ಇಲ್ಲಿಂದ ಎಕ್ಸ್ಪೋರ್ಟರ್ ಪೋರ್ಟಿಂದ ಇಂಪೋರ್ಟ್ ಮಾಡುವಂತಹ ಇಂಡಿಯಾ ದೇಶದ ಪೋರ್ಟ್ವರೆಗೂ ಏನೇನು ಮಾಡಬೇಕಾಗುತ್ತೆ? ಒಂದು ಫ್ರೈಟ್. ಫ್ರೈಟ್ ಅಂದರೆ ಲೋಡಿಂಗ್, ಅನ್ಲೋಡಿಂಗ್ ಆ್ಯಂಡ್ ಹ್ಯಾಂಡ್ಲಿಂಗ್ ಚಾರ್ಜಸ್. ಲೋಡಿಂಗ್, ಅನ್ಲೋಡಿಂಗ್ ಆ್ಯಂಡ್ ಹ್ಯಾಂಡ್ಲಿಂಗ್ ಚಾರ್ಜಸ್ ಏನಾಗುತ್ತೆ ಅದನ್ನು ನಾವು ಫ್ರೈಟ್ ಅಂತ ಕರಿತೀವಿ. ಆ ಫ್ರೈಟ್ ಅನ್ನೋದನ್ನ ಈ FOB ವ್ಯಾಲ್ಯೂಗೆ ಆ್ಯಡ್ ಮಾಡಬೇಕಾಗುತ್ತೆ. ಯಾವುದಕ್ಕೆ? FOB ವ್ಯಾಲ್ಯೂಗೆ ನಾವು ಫ್ರೈಟ್ನ ಆ್ಯಡ್ ಮಾಡಬೇಕಾಗುತ್ತೆ. ಜೊತೆಗೆ ಇಲ್ಲಿ ಎಕ್ಸ್ಪೋರ್ಟರ್ ಪೋರ್ಟಿಂದ ಇಂಪೋರ್ಟರ್ ಪೋರ್ಟ್ವರೆಗೂ ಏನು ಇನ್ಶೂರೆನ್ಸ್ ಮಾಡಿಸಿರ್ತಾರೋ, ಕಂಪಲ್ಸರಿ ಇನ್ಶೂರೆನ್ಸ್ ಮಾಡಿಸಿರ್ತಾರೋ ಆ ಇನ್ಶೂರೆನ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಆ ಇನ್ಶೂರೆನ್ಸ್ನ ಆ್ಯಡ್ ಮಾಡಿದ್ಮೇಲೆ ಬರುತ್ತಲ್ವ, ಇದನ್ನೇ ನಾವು ಅಸೆಸಬಲ್ ವ್ಯಾಲ್ಯೂ ಅಥವಾ ನಾವು ಇದನ್ನು ಕರಿತೀವಿ CIF, ಕಾಸ್ಟ್ ಇನ್ಶೂರೆನ್ಸ್ ಫ್ರೈಟ್ ಅಂತ ಕರಿತೀವಿ. ಸೆಕ್ಷನ್ ಬಿಗೆ ಇದನ್ನೇ ಕೇಳ್ತಾನೆ. CIF ಅಥವಾ ಅಸೆಸಬಲ್ ವ್ಯಾಲ್ಯೂನ ಕಾಂಪ್ಯೂಟ್ ಮಾಡಿ ಅನ್ನಂತ ಕೇಳಬಹುದು. ಸೊ ಇಲ್ಲಿ ಪೋರ್ಟ್ವರೆಗೂ ಏನು ಬರುತ್ತೋ ಈ ಪೋರ್ಟ್ವರೆಗೂ ಬಂದಿರುವಂತಹ ಖರ್ಚುಗಳನ್ನೆಲ್ಲ ನಾವು ಆ್ಯಡ್ ಮಾಡಬೇಕಾಗುತ್ತೆ. ಈ ಪೋರ್ಟ್ನಲ್ಲಿ ಅಥವಾ ಪೋರ್ಟ್ ಇಂದ ಈಚೆ ಬರುತ್ತಲ್ವ, ಈ ಕಾಸ್ಟ್ನ ಯಾವುದನ್ನು ನಾವು ಕೂಡ ಕನ್ಸಿಡರ್ ಮಾಡೋದಕ್ಕೆ ಹೋಗಬಾರ್ದು. ಸೊ ಇಲ್ಲಿ ಈ ಕತೆ ನಿಮಗೆ ಅರ್ಥ ಆಯಿತು ಅನ್ಸುತ್ತೆ, ನಿಮ್ಗೆ ನೀಟಾಗಿ ಅರ್ಥ ಆಯಿತು ಅನ್ಸುತ್ತೆ. ನಿಮ್ಗಿನ್ನು ಪಿಕ್ಚರ್ನಲ್ಲಿ ತೋರಿಸ್ಬೇಕು ಅಂತಂತಂದ್ರೆ ಸ್ವಲ್ಪ ಪಿಕ್ಚರ್ನ ಒಂದ್ಸಲಿ ಇಲ್ಲಿ ಅಬ್ಸರ್ವ್ ಮಾಡಿ. ಪಿಕ್ಚರ್ನ ಅಬ್ಸರ್ವ್ ಮಾಡಿ. ಪಿಕ್ಚರಲ್ಲಿ ಫ್ಯಾಕ್ಟ್ರಿ ಇದೆ, ಫ್ಯಾಕ್ಟ್ರಿ ಇದೆ. ಸೊ ಈ ಫ್ಯಾಕ್ಟ್ರಿಯಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ, ಇಲ್ಲಿ ಗೇಟ್, ಫ್ಯಾಕ್ಟ್ರಿ ಗೇಟ್ ಕಾಣುತ್ತೆ. ಈ ಫ್ಯಾಕ್ಟ್ರಿ ಗೇಟ್ ನಿಂದ ಎಲ್ಲಿವರೆಗೂ? ಪೋರ್ಟ್ವರೆಗೂ. ನೋಡ್ರಿ, ಪೋರ್ಟ್ ಇದೆ, ಪೋರ್ಟ್ವರೆಗೂ ಕೂಡ ಖರ್ಚುಗಳಾಗುತ್ತೆ. ಫ್ಯಾಕ್ಟ್ರಿ ಗೇಟ್ ವರೆಗೂ ಆಗಿರೋ ಖರ್ಚನ್ನು ನಾವು ಕರಿತೀವಿ, ಫ್ಯಾಕ್ಟ್ರಿ ಗೇಟ್ ವರೆಗೂ ಆಗಿರೋ ಖರ್ಚನ್ನು ನಾವು ಕರಿತೀವಿ ಎಕ್ಸ್ ಫ್ಯಾಕ್ಟ್ರಿ ಪ್ರೈಸ್ ಅಂತ ಕರಿತೀವಿ. ಈ ಫ್ಯಾಕ್ಟ್ರಿ ಗೇಟ್ ಇಂದ ಪೋರ್ಟ್ ವರೆಗೂ ಆಗೋದಕ್ಕೆ ನಾವೇನಂತ ಕರಿತೀವಿ? ಏನೇನು ಖರ್ಚಾಗುತ್ತೋ, ಏನೇನಾಗುತ್ತೆ? ಎಕ್ಸ್ ಫ್ಯಾಕ್ಟ್ರಿ ಪ್ರೈಸ್ಗೆ ನಾವು ಲೋಕಲ್ ಫ್ರೈಟ್ ಮತ್ತು ಲೋಕಲ್ ಟ್ಯಾಕ್ಸಸ್ನ ಖರ್ಚನ್ನ ಆ್ಯಡ್ ಮಾಡಿದ್ರೆ ಬರೋದು ಫ್ರೀ ಅಲಾಂಗ್ ಸೈಡ್, FAS ವ್ಯಾಲ್ಯೂ ಅಂತ ಹೇಳ್ತೀವಿ ನಾವು. ಈ ಪೋರ್ಟ್ ಹತ್ರ ಬಂದ ನಂತರ ಈ ಪೋರ್ಟ್ ಇಂದ ಶಿಪ್
ಒಳಗಡೆ ಅನ್ಲೋಡ್ ಮಾಡಬೇಕಾಗಿರುತ್ತೆ, ಲೋಡ್ ಮಾಡಬೇಕಾಗಿರುತ್ತೆ. ಈ ಶಿಪ್ ಒಳಗಡೆ ಲೋಡ್ ಮಾಡಲಿಕ್ಕೆ ಎಲ್ಲಿವರೆಗೂ ಆಗಿತ್ತು? ಪೋರ್ಟ್ವರೆಗೂ ಖರ್ಚಾಗಿತ್ತು. ಈ ಪೋರ್ಟ್ವರೆಗೂ ಆಗಿರೋ ಖರ್ಚು ನಾವು ಕರಿತೀವಿ ಫ್ರೀ ಅಲಾಂಗ್ ಸೈಡ್ ವ್ಯಾಲ್ಯೂ. ಆ ಫ್ರೀ ಅಲಾಂಗ್ ಸೈಡ್ ವ್ಯಾಲ್ಯೂಗೆ ನಾವು ಲೋಡಿಂಗ್ ಚಾರ್ಜಸ್ ಅಟ್ ದ ಎಕ್ಸ್ಪೋರ್ಟರ್ ಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಡ್ಯೂಟಿ ವಿಚ್ ಇಸ್ ಪೇಡ್ ಬೈ ದ ಎಕ್ಸ್ಪೋರ್ಟ್. ಸೊ ಅವೆರಡನ್ನೂ ಕೂಡ ಆ್ಯಡ್ ಮಾಡಿದ್ರೆ ನಮ್ಗೆ ಬರೋದು FOB, ಫ್ರೀ ಆನ್ ಬೋರ್ಡ್ ಅಂತ ಕರಿತೀವಿ. ಈಗ ಗೂಡ್ಸ್ ಎಲ್ಲಿದೆ? ಇವಾಗ ಶಿಪ್ನಲ್ಲಿದೆ. ಶಿಪ್ನಲ್ಲಿ ಗೂಡ್ಸ್ ಇದೆ. ಶಿಪ್ ಇವಾಗ ಏನಾಗಬೇಕು? ಮೂಮೆಂಟ್ ಆಗಿ ಎಲ್ಲಿಗೆ ಬರಬೇಕಾಗಿರುತ್ತೆ? ಇಂಡಿಯನ್ ಪೋರ್ಟ್ವರೆಗೂ ಬರಬೇಕಾಗಿರುತ್ತೆ. ಆ ಇಂಡಿಯನ್ ಪೋರ್ಟ್ ವರೆಗೂ ಬರುವಂಥದಕ್ಕೆ ನಾವು ಒಂದು ಇನ್ಶೂರೆನ್ಸ್, ಇನ್ನೊಂದು ಫ್ರೈಟ್. ಫ್ರೈಟ್ ಅಂದರೆ ಲೋಡಿಂಗ್, ಅನ್ಲೋಡಿಂಗ್ ಆ್ಯಂಡ್ ಹ್ಯಾಂಡ್ಲಿಂಗ್ ಚಾರ್ಜ್. ಏನು ಖರ್ಚಾಗಿದೆಯೋ ಇಲ್ಲಿಂದ ಇಲ್ಲಿವರೆಗೂ ಆ ಖರ್ಚು ಆಗಿರೋ ಇಂಡಿಯನ್ ಪೋರ್ಟ್ನಲ್ಲಿ ಏನು ಖರ್ಚು ಆಗಿದೆಯೋ, ಕಸ್ಟಮ್ ಪೋರ್ಟ್ ಇಲ್ಲಿದೆ ಅಲ್ಲಿ, ಈ ಕಸ್ಟಮ್ ಪೋರ್ಟ್ವರೆಗೂ ಏನು ಖರ್ಚಾಗಿದೆಯೋ ಆ ಒಂದು ಲೈನ್ವರೆಗೂ ಈ ಫ್ರೀ ಆನ್ ಬೋರ್ಡ್ಗೆ ಫ್ರೈಟು ಮತ್ತು ಇನ್ಶೂರೆನ್ಸ್ನ ಆ್ಯಡ್ ಮಾಡಿದ್ರೆ ಬರೋದೇ ನಮಗೆ ನಾವೇನಂತ ಕರಿತೀವಿ? ಕಾಸ್ಟ್ ಇನ್ಶೂರೆನ್ಸ್ ಫ್ರೈಟ್ ಅಂತ ಕರಿತೀರ. ಏನಂತ ಕರಿತೀರಾ? ಕಾಸ್ಟ್ ಇನ್ಶೂರೆನ್ಸ್ ಫ್ರೈಟ್ ಅಂತ ಕರಿತೀರ. ಅರ್ಥ ಆಯ್ತು ಅಂತ ಅನ್ಕೊಂಡೆ ನಾನು. ಇದನ್ನೇ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ಇದನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಾರ್ಮ್ಯಾಟ್ ನೋಡೋಣ. ಒಂದೊಂದೇ ಫಾರ್ಮ್ಯಾಟ್ನ ನೀಟಾಗಿ ಹೇಳಕ್ಕೆ ಪ್ರಯತ್ನ ಪಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ನಾವು ತಗೊಬೇಕಾಗಿರುವಂತಹದ್ದು ವ್ಯಾಲ್ಯೂ ಆಫ್ ಮೆಟೀರಿಯಲ್ಸ್ ಅಟ್ ಫ್ಯಾಕ್ಟರಿ ಪ್ರೈಸ್, ಎಕ್ಸ್ ಫ್ಯಾಕ್ಟರಿ ಪ್ರೈಸ್ ಅಂದ್ರೆ ಫ್ಯಾಕ್ಟರಿ ಗೇಟ್ನಲ್ಲಿ ಏನು ಇದೆಯೋ ಅದನ್ನು ತಗೊಂತೀವಿ. ಎಕ್ಸ್ ಫ್ಯಾಕ್ಟರಿ ಪ್ರೈಸ್ ಕೊಟ್ಟಿಲ್ಲ, ಮೆಟೀರಿಯಲ್ಸ್ ಕೊಟ್ಟಿದ್ದಾನೆ ಅಂತಂದ್ರೆ ಮೆಟೀರಿಯಲ್ಸ್ ತಗೊಂತೀವಿ. ಅಥವಾ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕೊಟ್ಟಿದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪ್ಲಸ್ ಪ್ರಾಫಿಟ್ನ ಆ್ಯಡ್ ಮಾಡಿದ್ರೆ ಬರೋದೇ ಎಕ್ಸ್ ಫ್ಯಾಕ್ಟರಿ ಪ್ರೈಸ್ ಆಗಿರುತ್ತೆ. ಇದಕ್ಕೆ ಏನ ಆ್ಯಡ್ ಮಾಡಬೇಕು? ಫ್ರೀ ಅಲಾಂಗ್ ಸೈಡ್ ವ್ಯಾಲ್ಯೂನ ಆ್ಯಡ್ ಮಾಡಬೇಕಾಗಿರುತ್ತೆ. ಮತ್ತು ಪೋರ್ಟಿಂದ ಶಿಪ್ಗೆ ಟ್ರಾನ್ಸ್ಫರ್ ಮಾಡುವಂಥ ಖರ್ಚನ್ನು ಆ್ಯಡ್ ಮಾಡಬೇಕಾಗಿರುತ್ತೆ. ಸೊ ಕ್ಯಾರಿಯೇಜ್, ಫ್ರೈಟ್, ಇನ್ಶೂರೆನ್ಸ್ ಅಪ್ ಟು ದ ಪೋರ್ಟ್ವರೆಗೂ ಕೂಡ. ಅದು ಸಿ ಆಗಿದ್ರೆ ಸಿ ಪೋರ್ಟ್ ಆಗಿರುತ್ತೆ, ಏರ್ ಆಗಿದ್ರೆ ಏರ್ ಕಸ್ಟಮ್ ಪೋರ್ಟ್ ಆಗಿರುತ್ತೆ. ಆಫ್ ಶಿಪ್ಮೆಂಟ್ ಇನ್ ದ ಎಕ್ಸ್ಪೋರ್ಟರ್ ಕಂಟ್ರಿನಲ್ಲಿ ಫ್ಯಾಕ್ಟ್ರಿಯಿಂದ ಪೋರ್ಟ್ವರೆಗೂ ತಗೊಂಡೋಗಿರೋಕ್ಕೆ ಏನು ಕ್ಯಾರಿಯೇಜ್ ಅಥವಾ ಫ್ರೈಟ್ ಅಥವಾ ಇನ್ಶೂರೆನ್ಸ್ ಅಥವಾ ಲೋಕಲ್ ಟ್ಯಾಕ್ಸಸ್ ಏನು ಪೇಮೆಂಟ್ ಮಾಡಿದಿರೋ ಪ್ರಾಬ್ಲಮಲ್ಲಿ ಕೊಟ್ಟಿದ್ರೆ ಅದನ್ನು ನೀವೇನು ಮಾಡಬೇಕಾಗಿರುತ್ತೆ? ಆ್ಯಡ್ ಮಾಡಬೇಕಾಗಿರುತ್ತೆ. ಚಾರ್ಜಸ್ ಫಾರ್ ಲೋಡಿಂಗ್ ಆನ್ ಟು ದ ಶಿಪ್, ಪೋರ್ಟ್ವರೆಗೂ ಹೋಯಿತು. ಪೋರ್ಟ್ನಿಂದ ಶಿಪ್ ಒಳಗಡೆ ಏನು ಎಕ್ಸ್ಪೋರ್ಟರ್ ಕಂಟ್ರಿನಲ್ಲಿ ಏನು ಚಾರ್ಜಸ್, ಲೋಡಿಂಗ್ ಚಾರ್ಜಸ್ ಪೇಮೆಂಟ್ ಮಾಡಿದನೋ ಅಥವಾ ಮತ್ತು ಎಕ್ಸ್ಪೋರ್ಟ್ ಡ್ಯೂಟಿ ಏನು ಪೇಮೆಂಟ್ ಮಾಡಿದನೋ ಅದನ್ನು ಕೂಡ ಏನು ಮಾಡಬೇಕಾಗಿರುತ್ತೆ? ಆ್ಯಡ್ ಬ್ಯಾಕ್ ಮಾಡಬೇಕಾಗುತ್ತೆ. ಆ್ಯಡ್ ಬ್ಯಾಕ್ ಮಾಡಿದ್ಮೇಲೆ ಬರುತ್ತೆ ನೋಡಿ ಸ್ಟೂಡೆಂಟ್ಸ್, ಇದು ಮೋಸ್ಟ್ ಇಂಪಾರ್ಟೆಂಟ್. ಇದೇ FOB. ಇದೇನೇ ಏನಂತ ಕರಿತೀರಾ? FOB ಅಂತ ಕರಿತೀರಾ. ಈ FOBಗೆ ರೂಲ್ 10 ಅಡ್ಜಸ್ಟ್ ಮಾಡಬೇಕಾಗಿರುತ್ತೆ. FOBಗೆ ನಾವೇನು ಮಾಡಬೇಕಾಗಿರುತ್ತೆ? ರೂಲ್ 10 ಅಡ್ಜಸ್ಟ್ ಮಾಡಬೇಕಾಗಿರುತ್ತೆ. ಏನಿದೆ ರೂಲ್ 10? ರೂಲ್ 10 ಸಬ್ ರೂಲ್ 1 ಎರಡನ್ನ ಅಡ್ಜಸ್ಟ್ ಮಾಡಬೇಕಾಗಿರುತ್ತೆ. ರೂಲ್ 10 ಸಬ್ ರೂಲ್ 1 ಏನು ಹೇಳುತ್ತೆ? ಏನು ಮಾಡಬೇಕಾಗಿರುತ್ತೆ? ಪ್ರಾಬ್ಲಮ್ಮಲ್ಲಿ ಸ್ಪೆಸಿಫಿಕ್ ಆಗಿ ಅವನು ಕೊಟ್ಟಿದ್ರೆ ಆ ಐಟಮ್ಸ್ನ ನಾವೇನು ಮಾಡಬೇಕಾಗಿರುತ್ತೆ? ಅಡ್ಜಸ್ಟ್ ಮಾಡಬೇಕಾಗಿರುತ್ತೆ. ಐದರ್ ಆ್ಯಡ್ ಆರ್ ಲೆಸ್. ಪ್ರಾಬ್ಲಮ್ನಲ್ಲಿ ನಾನು ಇವಾಗ ಹೇಳುವಂತಹ ರೂಲ್ 10 ಐಟಮ್ಸ್ ಏನಾದ್ರು ಕೊಟ್ಟಿದ್ರೆ ರೂಲ್ 10
ಸಬ್ ರೂಲ್ 1 ಐಟಮ್ಸ್ ಕೊಟ್ಟಿದ್ರೆ ಅದನ್ನ ನಾವು ಅಡ್ಜಸ್ಟ್ ಮಾಡಬೇಕಾಗಿರುತ್ತೆ. ಇಲ್ಲ ಅಂದ್ರೆ ರೂಲ್ 10 ಸಬ್ ರೂಲ್ 1 ನಾವು ಕನ್ಸಿಡರ್ ಮಾಡುವಂತ ಅಗತ್ಯ ಇಲ್ಲ. ರೂಲ್ 10 ಸಬ್ ರೂಲ್ 2 ಏನಿದೆ ಇದು ಕಂಪಲ್ಸರಿ ನಾವು ಮಾಡಲೇಬೇಕಾಗಿರುತ್ತೆ. ಎಫ್ ಒ ಬಿ ವ್ಯಾಲ್ಯೂ ಏನಿದೆ ಈ ಎಫ್ ಒ ಬಿ ವ್ಯಾಲ್ಯೂಗೆ ಫ್ರೈಟ್ ಮತ್ತು ಇನ್ಶೂರೆನ್ಸ್ ನ ಆಡ್ ಮಾಡಿದ್ರೆ ಬರೋದೆ CIF ವ್ಯಾಲ್ಯೂ ಅಥವಾ ಅಸೆಸಬಲ್ ವ್ಯಾಲ್ಯೂ. ಮತ್ತೆ ರಿಪೀಟ್ ಮಾಡ್ತೀನಿ, ಎಫ್ ಒ ಬಿ ವ್ಯಾಲ್ಯೂಗೆ ಫ್ರೈಟ್ ಮತ್ತು ಇನ್ಶೂರೆನ್ಸ್ ಎಲ್ಲಿಂದಲ್ಲಿಗೆ ಇಂಡಿಯನ್ ಪೋರ್ಟ್ ಇಂದ, ಇದು UK ಪೋರ್ಟ್, ಇದು ಇಂಡಿಯನ್ ಪೋರ್ಟ್, ಇಲ್ಲಿಂದ ಇಲ್ಲಿವರೆಗೂ ಏನು ಫ್ರೈಟ್ ಕೊಟ್ಟಿದ್ದಾನೆ, ಏನು ಇನ್ಶೂರೆನ್ಸ್ ಕೊಟ್ಟಿದ್ದಾನೆ ಅದನ್ನ ನಾವೇನ್ ಮಾಡಬೇಕಾಗಿರುತ್ತೆ, ಆಡ್ ಮಾಡಿದ್ರೆ ಬರೋದೆ ಅಸೆಸಬಲ್ ವ್ಯಾಲ್ಯೂ ಅಥವಾ CIF ವ್ಯಾಲ್ಯೂ. ಈ ಯಾವುದು ಫ್ರೈಟ್ ಮತ್ತು ಇನ್ಶೂರೆನ್ಸ್ ನ ಎಕ್ಸ್ಪ್ಲೈನ್ ಮಾಡಿರೋದು ರೂಲ್ 10 ಸಬ್ ರೂಲ್ 2. ಎಕ್ಸ್ಪ್ಲೈನ್ ಮಾಡಿರೋದು ರೂಲ್ 10 ಸಬ್ ರೂಲ್ 2 ನ ಎಕ್ಸ್ಪ್ಲೈನ್ ಮಾಡಿರುವಂತಹದ್ದು ಯಾವುದ್ರ ಬಗ್ಗೆ, ಫ್ರೈಟ್ ಅಂಡ್ ಇನ್ಶೂರೆನ್ಸ್ ಬಗ್ಗೆ ಎಷ್ಟು ತಗೊಬೇಕು ಅನ್ನೋದು ಎಕ್ಸ್ಪ್ಲೈನ್ ಮಾಡಿರೋದು ರೂಲ್ 10 ಸಬ್ ರೂಲ್ 2. ಹಾಗಾದ್ರೆ ರೂಲ್ 10 ನಾವು ಅಪ್ಲೈ ಮಾಡಬೇಕಾಗಿರುತ್ತೆ. ರೂಲ್ 10 ಅಪ್ಲೈ ಮಾಡಬೇಕು ಅಂದ್ರೆ ರೂಲ್ 10 ಸಬ್ ರೂಲ್ 1 ಪ್ರಾಬ್ಲಮ್ ನಲ್ಲಿ ಕೊಟ್ಟಿದ್ರೆ ಮಾತ್ರ ನಾವು ಅಡ್ಜಸ್ಟ್ ಮಾಡಬೇಕು. ಪ್ರಾಬ್ಲಮ್ ಅಲ್ಲಿ ಐಟಮ್ಗಳು ಕೊಟ್ಟಿಲ್ಲ ಅಂದ್ರೆ ಅಡ್ಜಸ್ಟ್ ಮಾಡೋ ಹಾಗಿಲ್ಲ. ಸರ್ ಏನ್ ಸರ್ ಅದು ಅಂತಂದ್ರೆ ರೂಲ್ 10 ಸಬ್ ರೂಲ್ 1 ಸುಮ್ಮನೆ ಉದಾಹರಣೆಗೆ ಹೇಳ್ತೀನಿ. ಇಂಪೋರ್ಟರ್ ಇಲ್ಲಿದ್ದಾನೆ, ಇಲ್ಲಿ ಎಕ್ಸ್ಪೋರ್ಟರ್ ಇದ್ದಾನೆ. ಇಂಪೋರ್ಟರ್ ಎಕ್ಸ್ಪೋರ್ಟರ್ಗೆ ನೋಡಪ್ಪ ಇಷ್ಟು ಕ್ವಾಂಟಿಟಿಯಷ್ಟು ನಮಗೆ ಏನು ಪೆನ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿ ನೀನು ನನಗೆ ಕೊಡಬೇಕು ಅಂತ ಹೇಳಿದೆ. ಅದಕ್ಕೆ ಅವನೇನು ಹೇಳ್ದ, ನೋಡಿ ಸರ್ ನನಗೆ 10 lakh rupees ಅಷ್ಟು ಖರ್ಚಾಗುತ್ತೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗಿರುತ್ತೆ, ಪ್ಲಸ್ 2 lakhs rupees ಅಷ್ಟು ಪ್ರಾಫಿಟ್ ಮಾರ್ಜಿನ್ ಇಟ್ಕೊಂಡಿರ್ತೀನಿ, ಟೋಟಲ್ ಆಗಿ 12 lakhs ಆಗುತ್ತೆ ಸರ್ ಅಂತ ಹೇಳ್ದೆ. ಓಕೆ, ಇದು ನಾರ್ಮಲ್ ಕೇಸ್, ಇದೆಲ್ಲ ನಿಮ್ಗೆ ಗೊತ್ತಿರೋ ಕೇಸ್. ಈಗ ನಾನು ಮಾತಾಡ್ತಾ ಇರುವಂತ ವಿಚಾರನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇಂಪೋರ್ಟರ್ ನಾನೇನ್ ಮಾಡ್ತಾ ಇದ್ದೀನಿ, ಇಂಕ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಕೂಡ ನಾನು ಸೇಲ್ ಮಾಡ್ತಾ ಇದ್ದೀನಿ. ಈ ಪೆನ್ಗೆ ಇಂಕ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಕೂಡ ನಾನು ಸೇಲ್ ಮಾಡ್ತಾ ಇದ್ದೀನಿ ಇಂಡಿಯಾದಲ್ಲಿ. ಸೊ ನಾನು ಈತನಿಗೆ ಏನು ಹೇಳಿದೆ, ನೋಡಪ್ಪ ನೀನು ಇವಾಗ ಏನು ಹೇಳಿದ್ಯೋ ಇದೇ ಓಕೆ, ಕಾಸ್ಟ್ 10 lakhs, ಪ್ರಾಫಿಟ್ 2 lakhs, 12 lakhs rupees ಅಷ್ಟು ಓಕೆ, ಅಗ್ರಿಡ್ ಪ್ರೈಸ್. ಎಕ್ಸಾಂಪಲ್ ನಂಬರ್ 2 ನಲ್ಲಿ ಏನಾಗುತ್ತೆ ಅಂತಂದ್ರೆ, ನೀನು ರಾ ಮೆಟೀರಿಯಲ್ ಏನಾಗ್ತಿದ್ಯಾ, 10 lakh ಏನಾಗ್ತಿದ್ಯಾ, ಇದು ಈ 10 lakh ನಲ್ಲಿ ರಾ ಮೆಟೀರಿಯಲ್ 5 lakh rupees ಅಷ್ಟು ರಾ ಮೆಟೀರಿಯಲ್ನ ನಾನೇ ನಿನಗೆ ಕೊಡ್ತೀನಿ, ಜಸ್ಟ್ ನೀನು ಮ್ಯಾನುಫ್ಯಾಕ್ಚರ್ ಮಾಡ್ಕೊಡು. ಅವಾಗ ಏನ್ ಮಾಡ್ತಾನೆ ಹೇಳ್ರಿ, 10 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಟೋಮೆಟಿಕ್ ಆಗಿ ಅವನಿಗೆ ಎಷ್ಟು ಲಕ್ಷ ಬೀಳುತ್ತೆ, 5 lakh ಬೀಳುತ್ತೆ. ಯಾಕೆ, ಇಂಪೋರ್ಟರ್ 5 lakh ರಾ ಮೆಟೀರಿಯಲ್ ಕೊಟ್ಟವನೆ. ರಾ ಮೆಟೀರಿಯಲ್ ಎಷ್ಟು ಕೊಟ್ಟಿದ್ದಾನೆ, 5 lakh ವರ್ತ್ ಆಫ್ ರಾ ಮೆಟೀರಿಯಲ್ ಕೊಟ್ಟಿದ್ದಾನೆ. ಹಾಗಾದ್ರೆ ಅವನ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟು ಮಾತ್ರ ಬಿತ್ತು, 5 lakh, 2 ಲಕ್ಷ ಪ್ರಾಫಿಟ್ ಇಟ್ಕೊಂಡಿದ್ದಾನೆ, ಸೇಮ್ ಪ್ರಾಫಿಟ್ ಅಂತ ಅನ್ಕೊಳ್ಳೋಣ. ಸೊ ಅವನು ಹೇಳ್ತಾನೆ ಅವಾಗ 7 lakh. ಹಾಗಾದ್ರೆ ಎಕ್ಸ್ ಫ್ಯಾಕ್ಟ್ರಿ ಪ್ರೈಸ್ ಎಷ್ಟಾಗಿರುತ್ತೆ, 7 lakhs ಆಗಿರುತ್ತೆ. ಡೈರೆಕ್ಟ್ ಆಗಿ ಪೋರ್ಟ್ಗೆ ಬರ್ತಾನೆ. ಆ ಪೋರ್ಟ್ಗೆ ಬಂದಾಗ ಅವನು ಎಷ್ಟು 7 lakh ಪೇಮೆಂಟ್ ಮಾಡ್ಬೇಕಾಗುತ್ತೆ. 7 lakh FOB ಅಂತ ತಗೊಂತೀವಿ. ಏನಂತ ತಗೊಂತೀರಾ, FOB 7 lakh ಅಂತಾನೆ ತಗೊಂತೀವಿ. ಏನು ಖರ್ಚಾಗ್ಲಿಲ್ಲ, ಹಾಗಿಂದಾಗೆ ತಗೊಂಡಾಗ ಹಾಗೆ ಆಗ್ದ ಅಂತ ಅನ್ಕೋಣ. ಏನು ಫ್ರೈಟು, ಇನ್ಶೂರೆನ್ಸ್, ಎಕ್ಸ್ಪೋರ್ಟ್ ಡ್ಯೂಟಿನೇ ಹೊರತುಪಡಿಸಿ ನಾನು ಹೇಳ್ತಾ ಇರೋದು. ಹಾಗಾದ್ರೆ FOB ವ್ಯಾಲ್ಯೂ 7 lakhs ಆಯ್ತು. ಹಾಗಾದ್ರೆ ಈಗ ಫ್ರೈಟ್ ಅಂಡ್ ಇನ್ಶೂರೆನ್ಸ್ ವಿಚ್ ಈಸ್ ಸಮ್ ಪರ್ಸೆಂಟೇಜ್ ಆನ್ ವಾಟ್ ದಿಸ್ FOB, 20% ಆನ್ FOB. ಹಾಗಾದ್ರೆ FOB ಮೇಲೆ 20% ಅಂತಂದ್ರೆ ಕರೆಕ್ಟಾಗಿ ಯೋಚನೆ ಮಾಡಿ, FOB ಅಂದ್ರೆ ಆ ಮೆಟೀರಿಯಲ್ನ ಕಾಸ್ಟ್, ಈ ಶಿಪ್ನಲ್ಲಿರುವಂಥ ಮೆಟೀರಿಯಲ್ ಏನು ಪ್ರಾಡಕ್ಟ್ ಇದೆ, ಏನು ಗೂಡ್ಸ್ ಅವ್ನು ಮ್ಯಾನುಫ್ಯಾಕ್ಚರ್ ಕೊಟ್ಟಿದ್ದಾನೆ, ಅದರ ಬೆಲೆ 12 lakhs ಅಥವಾ 7 lakhs. ಈ ಮೆಟೀರಿಯಲ್ ನಾನು ಕೊಟ್ಟಿರೋದು ಕೂಡ ಇದ್ರೊಳಗಡೆ ಸೇರಿದೆ ಅಲ್ವಾ.
ಹಾಗಾದ್ರೆ ಈ ಮೆಟೀರಿಯಲ್ ಕೂಡ ಇದ್ರೊಳಗಡೆ ಸೇರಿದೆ ಅಂತಂದ್ರೆ +5 lakh. ಅಂದ್ರೆ ಇದಕ್ಕೆ ನಾವೇನ್ ಮಾಡ್ಬೇಕಾಗಿರುತ್ತೆ, 5 lakhನ ಯಾರು ಇಂಪೋರ್ಟರ್ ಕೊಟ್ಟಿರುವಂತ ಮೆಟೀರಿಯಲ್ 5 lakhನ ಆಡ್ ಮಾಡಿದ್ರೆ ಬರೋದು 12 lakh ವಿಲ್ ಬಿ ದ FOB ಆಸ್ ಪರ್ ಕಸ್ಟಮ್ ವ್ಯಾಲ್ಯೂ. FOB ವ್ಯಾಲ್ಯೂ ಆಸ್ ಪರ್ ಕಸ್ಟಮ್ಸ್. ಅಂದ್ರೆ ಇದನ್ನ ನಾವೇನ್ ಮಾಡ್ಬೇಕಾಗಿರುತ್ತೆ, ಅಡ್ಜಸ್ಟ್ ಮಾಡ್ಬೇಕಾಗಿರುತ್ತೆ. ಈ ಅಡ್ಜಸ್ಟ್ ಮಾಡಬೇಕಾಗಿರೋಂಥದ್ದು ಐಟಮ್ಸ್ ಏನಿದೆ ಅದು ರೂಲ್ 10 ಸಬ್ ರೂಲ್ 1. ರೂಲ್ 10 ಸಬ್ ರೂಲ್ 1 ಅಲ್ಲಿ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ರೆ ಮಾತ್ರ ನಾವು ಅಡ್ಜಸ್ಟ್ ಮಾಡಬೇಕು, ಅದರ್ವೈಸ್ ವಿ ನೀಡ್ ನಾಟ್ ಟು ಅಡ್ಜಸ್ಟ್. ಸೊ ಆ ಅಡ್ಜಸ್ಟ್ ಮಾಡುವಂತ ಐಟಮ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ರೆ ಯಾವ ಯಾವ ಐಟಮ್ಸ್ ಅಂದ್ರೆ ಈಗ ಒಂದೊಂದೇ ಐಟಮ್ ನೋಡ್ಕೊಂಡು ಹೋಗ್ತೀನಿ. ಹಾಗಾದ್ರೆ ಈ ಪ್ರಾಬ್ಲಮ್ ಅಲ್ಲಿ ಅಕಸ್ಮಾತ್ ಏನಾದರೂ ರೂಲ್ 10 ಸಬ್ ರೂಲ್ 1 ಐಟಮ್ಸ್ ಏನಾದ್ರು ಕೊಟ್ಟಿದ್ರೆ ನೀವೇನ್ ಮಾಡಬೇಕು, FOB ವ್ಯಾಲ್ಯೂ ನೀವೇನ್ ಮಾಡಬೇಕಾಗಿರುತ್ತೆ, ಆಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ, ಆಡ್ ಮಾಡಬೇಕಾಗಿರುತ್ತೆ. ಇಫ್ 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 ಅಂಡ್ ಓನ್ಲಿ ಇಫ್ these items are not included in the FOB. ಈ 5 ಲಕ್ಷ ಕೊಟ್ಟಿರೋದು ರಾ ಮೆಟೀರಿಯಲ್ನ ಇಂಪೋರ್ಟರ್ ಕೊಟ್ಟಿರೋದು ಈ FOB ಅವನು 7 ಲಕ್ಷ ಏನು ಹೇಳ್ತಿದ್ದಾನೆ ಇದರಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂದ್ರೆ ಅದನ್ನ ನಾವು ಆಡ್ ಬ್ಯಾಕ್ ಮಾಡಬೇಕು, ಆಡ್ ಮಾಡಬೇಕು ಅಂತ ಹೇಳ್ತಾ ಇರೋಂಥ. ಹಾಗಾದ್ರೆ ಯಾವ ಯಾವ ಐಟಮ್ಸ್ ನ ಆಡ್ ಮಾಡಬೇಕು ರೂಲ್ 10 ಸಬ್ ರೂಲ್ 1 ನ ಪ್ರಕಾರವಾಗಿ ಅಂದ್ರೆ ಸಿಂಪಲ್ ಆಗಿ ತಿಳ್ಕೊಳ್ಳಿ. ರೂಲ್ 10 ಸಬ್ ರೂಲ್ 1 ಎಕ್ಸ್ಪೋರ್ಟ್ ಏನು ಎಕ್ಸ್ಪೆನ್ಸಸ್ ಮಾಡಬೇಕಾಗಿತ್ತೋ, ರಿಪೀಟ್ ಮಾಡ್ತಾ ಇದೀನಿ, ಎಕ್ಸ್ಪೋರ್ಟ್ ಏನ್ ಎಕ್ಸ್ಪೆನ್ಸಸ್ ಮಾಡಬೇಕಾಗಿತ್ತೋ ಆ ಎಕ್ಸ್ಪೆನ್ಸಸ್ನ ಇಂಪೋರ್ಟರ್ ಏನಾದ್ರು ಬೇರ್ ಮಾಡಿದ್ರೆ, ರಿಪೀಟ್ ಮಾಡ್ತಾ ಇದೀನಿ ನೋಡಿ, ಎಕ್ಸ್ಪೋರ್ಟ್ ಏನ್ ಎಕ್ಸ್ಪೆನ್ಸಸ್ ಮಾಡಬೇಕಾಗಿತ್ತು ಆ ಎಕ್ಸ್ಪೆನ್ಸಸ್ನ ಇಂಪೋರ್ಟ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಬೇರ್ ಮಾಡ್ತಿದ್ರೆ ಅಂತವನ್ನೆಲ್ಲ ಆಡ್ ಬ್ಯಾಕ್ ಮಾಡಬೇಕು. ಅದನ್ನೇ ರೂಲ್ 10 ಸಬ್ ರೂಲ್ 1 ಹೇಳುತ್ತೆ. ಈ ಪೆನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಮೆಟೀರಿಯಲ್ ಇಂಕ್ ಅನ್ನೋದನ್ನ ಎಕ್ಸ್ಪೋರ್ಟರೇ ಬೇರ್ ಮಾಡಬೇಕಾಗಿತ್ತು, ಆದ್ರೆ ಇಂಪೋರ್ಟ ಅದನ್ನ ಕೊಟ್ಟಿದ್ರೆ ಆಗ ಏನ್ ಮಾಡ್ಬೇಕಾಗಿರುತ್ತೆ, ಅದನ್ನ ರೂಲ್ 10 ಸಬ್ ರೂಲ್ 1 ನ ಪ್ರಕಾರ ನಾವೇನ್ ಮಾಡ್ಬೇಕಾಗಿರುತ್ತೆ, ಆಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಅರ್ಥ ಆಯ್ತು ಅನ್ಸುತ್ತೆ ಸ್ಟೂಡೆಂಟ್ಸ್. ಮತ್ತೆ ಇವಾಗ ಇಲ್ಲಿ ಬರೋಣ, ಇಲ್ಲಿ ವಾಪಸ್ಸು ಫಾರ್ಮೆಟ್ಗೆ. ಮತ್ತೆ ಫಾರ್ಮೆಟ್ಗೆ ಬಂದಿದೀವಿ ನೋಡಿ. ಓಕೆ, ಆಡ್ ಯಾವುದಕ್ಕೆ, FOB ವ್ಯಾಲ್ಯೂ ಏನಿದೆ ಆ FOB ವ್ಯಾಲ್ಯೂಗೆ ನಾವೇನ್ ಮಾಡ್ಬೇಕಾಗಿರುತ್ತೆ, ಆಡ್ ಮಾಡ್ಬೇಕಾಗಿರುತ್ತೆ. ಯಾವುದನ್ನ ಆಡ್ ಮಾಡಬೇಕು, ಇಫ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಎಬೋ. ಇನ್ ದ ಎಬೋ ಅಂದ್ರೆ ಅರ್ಥ ಏನು, ಇನ್ ದ ಎಬೋ ಅಂದ್ರೆ ಇನ್ ದ FOB. ಇಫ್ ನಾಟ್ ಇನ್ಕ್ಲೂಡೆಡ್ ಇನ್ ದ FOB ಯಾವುದ್ರ ಪ್ರಕಾರವಾಗಿ, ರೂಲ್ 10 ಸಬ್ ರೂಲ್ 1 ನ ಪ್ರಕಾರ. ರೂಲ್ 10 ಸಬ್ ರೂಲ್ 1 ನ ಪ್ರಕಾರವಾಗಿ ಐಟಮ್ಸ್ ಈ FOB ನಲ್ಲಿ ಸೇರಿಲ್ಲ ಅಂತಂದ್ರೆ ನಾವೇನ್ ಮಾಡ್ಬೇಕಾಗಿರುತ್ತೆ, ಆಡ್ ಮಾಡ್ಬೇಕಾಗಿರುತ್ತೆ. ಆಲ್ರೆಡಿ ಸೇರ್ಬಿಟ್ಟಿದೆ ಅಂದ್ರೆ ನೀವೇನ್ ಮಾಡಕ್ ಹೋಗ್ಬೇಡಿ, ಬಿಟ್ಬಿಡಿ. ಈಗ ಹೇಳುವಂತ ಐಟಮ್ಸ್ FOB ನಲ್ಲಿ ಆಲ್ರೆಡಿ ಸೇರಿದೆ ಅಂತಂದ್ರೆ ನೀವೇನ್ ಮಾಡಕ್ ಹೋಗ್ಬೇಡಿ, ಬಿಟ್ಬಿಡಿ. FOB ನಲ್ಲಿ ಸೇರಿಲ್ಲ ಅಂತ ತಂದಾಗ ಮಾತ್ರ ನಾವೇನ್ ಮಾಡ್ಬೇಕಾಗಿರುತ್ತೆ, ಆಡ್ ಮಾಡಬೇಕಾಗಿರುತ್ತೆ. ಯಾವುದಕ್ಕೆ, ಈ FOB ಅಂತ ಐಟಮ್ ಯಾವುದು ಅಂದ್ರೆ ಕಮಿಷನ್ ಅಂಡ್ ಬ್ರೋಕರೇಜ್. ಕಮಿಷನ್ ಮತ್ತು ಬ್ರೋಕರೇಜ್ ಏನಿದೆ ಆ ಬ್ರೋಕರೇಜ್ ಪೇಮೆಂಟ್ ಮಾಡಿರುತ್ತೆ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಐಟಮ್ ಏನು ಅಂದ್ರೆ ಎಕ್ಸೆಪ್ಟ್ ಬೈಯಿಂಗ್ ಕಮಿಷನ್ ಅಥವಾ ಓನ್ಲಿ ಸೆಲ್ಲಿಂಗ್ ಕಮಿಷನ್. ಸುಮ್ಮನೆ ಉದಾಹರಣೆಗೆ ಮಿಸ್ಟರ್ ಎಕ್ಸ್ಪೋರ್ಟರ್ ಇದ್ದಾನೆ, ಮಿಸ್ಟರ್ ಇಂಪೋರ್ಟರ್. ಇಲ್ಲಿ ಫ್ಯಾಕ್ಟ್ರಿ ಇದೆ, ಮಿಸ್ಟರ್ ಎಕ್ಸ್ಪೋರ್ಟರ್ ಏನ್ ಮಾಡ್ತಾನೆ ಅಂದ್ರೆ ಇಂಡಿಯಾದಲ್ಲಿರುವಂತಹ ಒಬ್ಬ ಏಜೆಂಟ್ನ ಬಿಟ್ಟಿರ್ತಾನೆ. ಯಾರನ್ನ ಬಿಟ್ಟಿರ್ತಾನೆ, ಏಜೆಂಟ್ನ ಬಿಟ್ಟಿರ್ತಾನೆ. ಈ ಏಜೆಂಟ್ ಎಕ್ಸ್ಪೋರ್ಟರ್ ಹೇಳ್ತಾನೆ ಮಿಸ್ಟರ್ ಏಜೆಂಟ್ಗೆ,
ಮಿಸ್ಟರ್ ಏಜೆಂಟ್, ನಾನು ಇಂಥ ಪೆನ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡ್ತೀನಿ. ಇಂಡಿಯಾದಲ್ಲಿರುವಂತಹ 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 ಫ್ಯಾಕ್ಟರೀಸ್ನಲ್ಲಿ ಅಪ್ರೋಚ್ ಮಾಡಿ ನೀನು ನನಗೆ ಆರ್ಡರ್ಸ್ನ ಕೊಡಿಸು. ನಾನು ನಿನಗೆ ಇಷ್ಟು ಪರ್ಸೆಂಟೇಜ್ ಕಮಿಷನ್ ಅಥವಾ ಬ್ರೋಕರೇಜ್ ಕೊಡ್ತೀನಿ ಅಂತ ಹೇಳಿರ್ತಾನೆ. ಅಥವಾ ಆ ಏಜೆಂಟ್ ಇಂಡಿಯಾದಲ್ಲಾರು ಆಗಿರ್ಬೋದು ಅಥವಾ ಫಾರಿನಲ್ಲಿರೋನ್ ಬೇಕಾದ್ರೂ ಆಗಿರ್ಬೋದು. ಯಾರು ಪರವಾಗಿರಬೇಕು? ಎಕ್ಸ್ಪೋರ್ಟರ್ ಹೇಳಿದ್ದಕ್ಕೆ ಅವನು ಇಂಪೋರ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಆರ್ಡರ್ಸ್ನ ಕೊಟ್ಟಿರ್ತಾನೆ. ಹಾಗಾದ್ರೆ ಎಕ್ಸ್ಪೋರ್ಟರ್ ಏನ್ ಮಾಡೋಕ್ಕೋಸ್ಕರ ಕಮಿಷನ್ ಕೊಡ್ತಾ ಇರೋದು? ಸೇಲ್ಸ್ ಮಾಡೋಕ್ಕೋಸ್ಕರ ಕೊಟ್ಟಿರೋದು. ಅದು ಸೇಲ್ಸ್ ಕಮಿಷನ್ ಆರ್ ಬ್ರೋಕರೇಜ್ ಆಗಿರೋದು. ಆ ಸೇಲ್ಸ್ ಕಮಿಷನ್ ಆರ್ ಬ್ರೋಕರೇಜ್ ಏನಾದ್ರು ಕೊಟ್ಟಿದ್ರೆ ಅದನ್ನ ನಾವೇನ್ ಮಾಡ್ಬೇಕಾಗಿರುತ್ತೆ? ನಾವು ಆಡ್ ಮಾಡಬೇಕಾಗಿರುತ್ತೆ. ಏನ್ ಮಾಡ್ಬೇಕಾಗಿರುತ್ತೆ? ನಾವು ಆಡ್ ಮಾಡಬೇಕಾಗಿರುತ್ತೆ. ಮಿಸ್ಟರ್ ಎಕ್ಸ್ಪೋರ್ಟರ್ ಹೇಳ್ತಾನೆ, ನೋಡಿ ಸರ್, ನಾನು ಆಲ್ರೆಡಿ ಕಮಿಷನ್ ಬ್ರೋಕರೇಜ್, ನಾನು ಇಂಥ ಮಿಸ್ಟರ್ ಎಕ್ಸ್ ಅನ್ನೋ ಬ್ರೋಕರ್ಗೆ ನಾನು ಕಮಿಷನ್ 1,00,000 ಕೊಡಬೇಕಾಗಿದೆ. ಅದಕ್ಕೆ ಬದಲಾಗಿ ನೀವೇ ಕೊಟ್ಬಿಡಿ ಸರ್. ಅದನ್ನ ನೀವು ಹೇಳಿದ ರೇಟ್ 10,00,000ಕ್ಕೆ ಮಾಡಿಕೊಡ್ತೀನಿ ಅಂತ ಅಂದಾಗ ಈ ಕಮಿಷನ್ನ ಇಂಪೋರ್ಟರ್ ಪೇಮೆಂಟ್ ಮಾಡಿದ್ರೆ ಇದರ 10,00,000 ರೂಪಾಯಿ ಏನಿದೆ ಅದಕ್ಕೆ ಅದ್ರ ಜೊತೆಗೆ ಏನ್ ಬೇರ್ ಮಾಡ್ದಂಗಾಯ್ತು? ಈ 1,00,000 ಬೇರ್ ಮಾಡ್ದಂಗಾಯ್ತು. ಈ 1,00,000 ಬೇರ್ ಮಾಡ್ದಂಗಾಯ್ತು ಅಂದ್ರೆ ಎಷ್ಟನ್ನು ಟೋಟಲ್ ಖರ್ಚಾಗಿರೋದು ಇಂಪೋರ್ಟರ್ಗೆ? ಈ ಬೆಲೆಗೆ, ಈ ಗೂಡ್ಸ್ಗೆ ಎಷ್ಟು ಪ್ರೈಸ್ ಆಗಿದೆ? 11 lakhs ಆಗಿದೆ. ಇದೇ FOB. ಅಂದ್ರೆ ಈ 1,00,000ನ ಏನ್ ಮಾಡ್ಬೇಕಾಗಿರುತ್ತೆ? ನಾವು ಆಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಕಮಿಷನ್ ಅಂಡ್ ಬ್ರೋಕರೇಜ್. ಅರ್ಥ ಆಯ್ತು ಅನ್ಸುತ್ತೆ ಸ್ಟೂಡೆಂಟ್ಸ್? ಪ್ಯಾಕಿಂಗ್ ಕಾಸ್ಟ್, ಪ್ಯಾಕ್ ಮಾಡೋಕ್ಕೋಸ್ಕರ ಆಗಿರೋ ಕಾಸ್ಟ್. ಇದು ಮೆಟೀರಿಯಲ್ ಆದ್ರೂ ಹಾಕೊಳ್ಳಿ ಅಥವಾ ಲೇಬರ್ ಕಾಸ್ಟ್ ಆದ್ರೂ ಆಗಲಿ, ಮೆಟೀರಿಯಲ್ ಕಾಸ್ಟ್ ಆದ್ರೂ ಆಗಲಿ ಅಥವಾ ಲೇಬರ್ ಕಾಸ್ಟ್ ಆದ್ರೂ ಹಾಕೊಳ್ಳಿ, ಏನಕ್ಕೋಸ್ಕರ ಆಗಿರ್ಬೇಕು? ಪ್ಯಾಕಿಂಗ್ ಮಾಡೋಕ್ಕೋಸ್ಕರ ಆಗಿರುವಂತ ಖರ್ಚನ್ನ ನಾವು ಆಡ್ ಮಾಡಲೇಬೇಕಾಗಿರುತ್ತೆ. ಪ್ಯಾಕ್ ಮಾಡಿದ್ಮೇಲೆ ತಾನೆ ಬರುವಂತಹದ್ದು. ಇಲ್ಲಿ ನೀವು ಜ್ಞಾಪಕ ಇಟ್ಕೊಬೇಕಾಗಿರೋದೇನು ಅಂತಂದ್ರೆ ಕಾಸ್ಟ್ ಆಫ್ ಡ್ಯೂರಬಲ್ ಅಂಡ್ ರಿಟರ್ನಬಲ್ ಪ್ಯಾಕಿಂಗ್. ಅದನ್ನ ಹೊರತುಪಡಿಸಿ ಅದು ನಾವು ಕನ್ಸಿಡರ್ ಮಾಡೋ ಹಾಗಿಲ್ಲ. ಎಕ್ಸೆಪ್ಟ್ ಕಾಸ್ಟ್ ಆಫ್ ಡ್ಯೂರಬಲ್ ಅಂಡ್ ರಿಟರ್ನಬಲ್ ಪ್ಯಾಕಿಂಗ್. ಸೇ ಫಾರ್ ಎಕ್ಸಾಂಪಲ್, ಕೆಲವು ಕಂಟೈನರ್ಸ್ ಕೊಡ್ತಾರೆ. ಸುಮ್ಮನೆ ನಾನು ನಿಮಗೆ ಉದಾಹರಣೆ ಹೇಳಬೇಕು ಅಂತಂದ್ರೆ, ಸಿಂಪಲ್ ಉದಾಹರಣೆ ಹೇಳಬೇಕು ಅಂದ್ರೆ, ಒಂದು ಅಂಗಡಿಗೆ ಹೋಗ್ತೀರಾ, ಅಂಗಡಿಯಲ್ಲಿ ಒಂದು ಕೋಕೋಕೋಲಾ ಕೇಳ್ತೀರಾ, ಬಾಟಲ್ನಲ್ಲಿ ಅವನು ಕೊಡ್ತಾನೆ. ಏನು ಕೊಡ್ತಾನೆ ಅವನು? ಬಾಟಲ್ನಲ್ಲಿ ಕೊಡ್ತಾನೆ. ಪ್ಲಾಸ್ಟಿಕ್ ಬಾಟಲ್ ಅಲ್ಲ, ಗಾಜಿನ ಬಾಟಲಲ್ಲಿ ಕೊಡ್ತಾನೆ. ನೀವು ಕೋಕೋಕೋಲಾ 15 ರೂಪಾಯಿ ಅಂದ್ರೆ 15 ರೂಪಾಯಿನ ನೀವು ಕೊಟ್ಟು ಕೋಕೋಕೋಲಾ ಒಳಗಡೆ ಇರುವಂತ ಕಂಟೆಂಟ್ನ ನೀವು ಕೊಡದ ಮೇಲೆ ಆ ಬಾಟಲ್ನ ಏನ್ ಮಾಡ್ಬೇಕಾಗಿರುತ್ತೆ? ನೀವು ರಿಟರ್ನ್ ಮಾಡಬೇಕಾಗಿರುತ್ತೆ. ಏನ್ ಮಾಡ್ಬೇಕಾಗಿರುತ್ತೆ? ನೀವು ರಿಟರ್ನಬಲ್ ಕಂಟೈನರ್ ರಿಟರ್ನ್ ಮಾಡ್ಬೇಕಾಗುತ್ತೆ. ನೀವು ಆ ಬಾಟ್ಲ್ ತಗೊಂಡ್ಬರ್ತೀನಿ ಅಂದ್ರೆ ಅವ್ನು ಮತ್ತೆ ಎಕ್ಸ್ಟ್ರಾ ಬೇರೆ ಹೇಳ್ತಾನೆ. ಅವ್ನು ವಾಪಸ್ ಕೊಡ್ತೀನಿ ಅಂದ್ರೆ ನಾನು 15 ರೂಪಾಯಿ ಅಷ್ಟೇ ಕೊಡಬೇಕಾಗಿರೋದು. ಆ ರಿಟರ್ನಬಲ್ ಕಂಟೈನರ್ಸ್ಗೂ ಕೂಡ ಕಾಸ್ಟ್ನ ನಾವು ಇಲ್ಲಿ ಆಡ್ ಮಾಡುವಂತ ಅಗತ್ಯ ಇಲ್ಲ. ಡ್ಯೂರಬಲ್ ಅಂಡ್ ರಿಟರ್ನಬಲ್ ಕಂಟೈನರ್ಸ್ ಪ್ಯಾಕಿಂಗ್ ಏನಿದೆ ಅದನ್ನ ನಾವು ಆಡ್ ಮಾಡಲಿಕ್ಕೆ ಹೋಗಬಾರ್ದು. ನಾನ್ ರಿಟರ್ನಬಲ್ ಕಂಟೈನರ್ಸ್ ಇದ್ರ ಅಂದ್ರೆ ಅದನ್ನ ಆಡ್ ಮಾಡ್ಕೊಳ್ಳಿ. ಹಾಗಾದ್ರೆ ಕಮಿಷನ್ ಅಂಡ್ ಬ್ರೋಕರೇಜ್ ಎಕ್ಸೆಪ್ಟ್ ಬೈಯಿಂಗ್ ಕಮಿಷನ್, ಪ್ಯಾಕಿಂಗ್ ಚಾರ್ಜಸ್ ಎಕ್ಸೆಪ್ಟ್ ರಿಟರ್ನಬಲ್ ಕಂಟೈನರ್ಸ್. ಅದೇ ರೀತಿಯಲ್ಲಿ ಕಾಸ್ಟ್ ಆಫ್ ಇಂಜಿನಿಯರಿಂಗ್ ಡೆವಲಪ್ಮೆಂಟ್ ಅಂಡ್ ಪ್ಲಾನ್ sketches undertaken outside India. ಮೋಸ್ಟ್ ಇಂಪಾರ್ಟೆಂಟ್. ಏನೇ ಡೆವಲಪ್ಮೆಂಟ್ ಮಾಡಿರ್ರಿ ಅಥವಾ ಇಂಜಿನಿಯರಿಂಗ್ ವರ್ಕ್ ಆಗಿರಲಿ, ಏನೇ ಸ್ಕೆಚಸ್ ಪ್ಲಾನ್ಸ್ ನೀವೇನೇ ಮಾಡಿದ್ರು ಕೂಡ, ಏನೇ ಸ್ಕೆಚಸ್ ಪ್ಲಾನ್ಸ್ ಏನ್ ಮಾಡಿದ್ರು ಔಟ್ಸೈಡ್ ಇಂಡಿಯಾನಲ್ಲಿ ಏನಾದ್ರು ಖರ್ಚು ಏನಾದ್ರು ಮಾಡಿದ್ರೆ ಮಾತ್ರ ನೀವೇನ್ ಮಾಡ್ಬೇಕಾಗಿರುತ್ತೆ? ಆಡ್ ಬ್ಯಾಕ್ ಮಾಡಿ. ಇನ್ ಇಂಡಿಯಾ ಆಗಿದ್ರೆ ಅದನ್ನ ಆಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಐಟಮ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಒಂದು
ಇಂಜಿನಿಯರಿಂಗ್ ವರ್ಕ್, ಡೆವಲಪ್ಮೆಂಟ್, ಪ್ಲಾನ್, ಸ್ಕೆಚಸ್. ಇದಾಗಿರೋದೆಲ್ಲಾಗಿರ್ಬೇಕು. ಔಟ್ಸೈಡ್ ಇಂಡಿಯಾ ಆಗಿದ್ರೆ ಆಡ್ ಬ್ಯಾಕ್ ಮಾಡಿ, ಇನ್ ಇಂಡಿಯಾ ಆದರೆ ಆಡ್ ಬ್ಯಾಕ್ ಮಾಡಕ್ಕೆ ಹೋಗಬೇಡಿ. ಎನಿ ರಾಯಲ್ಟಿ ಆರ್ ಲೈಸೆನ್ಸ್ ಫೀಸ್, ಎನಿ ರಾಯಲ್ಟಿ ಆರ್ ಲೈಸೆನ್ಸ್ ಫೀಸ್. ಇಂಟ್ಯಾಂಜಿಬಲ್ ಅಸೆಟ್ಸ್, ಪೇಟೆಂಟ್ ರೈಟ್ಸ್ ಆಗಿರ್ಬೋದು, ಕಾಪಿ ರೈಟ್ಸ್ ಆಗಿರ್ಬೋದು, ಇದ್ರ ಮೇಲೆ ರಾಯಲ್ಟಿ ಅಥವಾ ಲೈಸೆನ್ಸ್ ಫೀಸಸ್ ಏನಾದ್ರು ಕೊಡ್ತಾ ಇದ್ರೆ ಅದನ್ನು ಕೂಡ ನೀವೇನು ಮಾಡಬೇಕಾಗಿರುತ್ತೆ, ಆಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಹಾಗಾದ್ರೆ ಯಾವ್ಯಾವತ್ತು? ಕಮಿಷನ್ ಅಂಡ್ ಬ್ರೋಕರೇಜ್, ಪ್ಯಾಕಿಂಗ್ ಕಾಸ್ಟ್, ಕಾಸ್ಟ್ ಆಫ್ ಇಂಜಿನಿಯರಿಂಗ್ ಡೆವಲಪ್ಮೆಂಟ್, ಸ್ಕೆಚಸ್ ಅಂಡ್ ಪ್ಲಾನ್ಸ್ ಆಗಿದ್ರೆ ರಾಯಲ್ಟಿ ಅಂಡ್ ಇನ್ಶೂರೆನ್ಸ್ ಆಗಿದೆ. ವ್ಯಾಲ್ಯೂ ಆಫ್ ಸಬ್ಸಿಕ್ವೆಂಟ್ ರೀಸೇಲ್ ಇಫ್ ಪೇಯಬಲ್ ಫಾರಿನ್ ಸಪ್ಲೈಯರ್, ಪೇಯಬಲ್ ಟು ಫಾರಿನ್ ಸಪ್ಲೈಯರ್. ಸಬ್ಸಿಕ್ವೆಂಟ್ ಸೇಲ್ ಮಾಡೋಕ್ಕೋಸ್ಕರ ಏನೇ ಅಮೌಂಟ್ ನಾವು ಪೇಮೆಂಟ್ ಫಾರಿನ್ ಸಪ್ಲೈಯರ್ ಮಾಡಿದ್ರೆ ಅದನ್ನು ಕೂಡ ಏನು ಮಾಡಬೇಕಾಗಿರುತ್ತೆ, ನಾವು ಆಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಮೆಟೀರಿಯಲ್ಸ್, ವ್ಯಾಲ್ಯೂ ಆಫ್ ಮೆಟೀರಿಯಲ್ಸ್ ಸಪ್ಲೈಡ್ ಬೈ ದ ಬೈಯರ್ ಫ್ರೀ ಆಫ್ ಕಾಸ್ಟ್. ಈಗ ನಾನು ಎಕ್ಸಾಂಪಲ್ ಅದನ್ನೇ ನಾನು ನಿಮಗೆ ಕೊಟ್ಟಿದ್ದೀನಿ. ಇದು ಮೆಟೀರಿಯಲ್ಸ್ ಏನಿದೆ ಆ ವ್ಯಾಲ್ಯೂ ಆಫ್ ಮೆಟೀರಿಯಲ್ ಎಕ್ಸ್ಪೋರ್ಟರ್ಗೆ ಇಂಪೋರ್ಟರ್ ಏನಾದ್ರು ಫ್ರೀ ಆಫ್ ಕಾಸ್ಟ್ ಏನಾದ್ರು ಕೊಟ್ಟಿದ್ರೆ, 5 ಲಕ್ಷ ರೂಪಾಯಿ ಬೆಲೆ 5 lakh ವರ್ತ್ ರುಪೀಸ್ ಅಷ್ಟು ಗೂಡ್ಸ್ನ ಫ್ರೀ ಆಫ್ ಕಾಸ್ಟ್ ತಗೋಪ್ಪ ಅಂದ್ರೆ ಅರ್ಥ ಏನು? ಫ್ರೀ ಆಫ್ ಕಾಸ್ಟ್ ಅಂತ ಹೇಳೋದಷ್ಟೇ. ಅಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಟೋಮೆಟಿಕ್ ಆಗಿ ಅವನೇನು ಮಾಡಿರ್ತಾನೆ, ಆಟೋಮೆಟಿಕ್ ಆಗಿ ಅವನು ರೇಟ್ನ ಅವನೇನು ಮಾಡಿರ್ತಾನೆ, ಕಡಿಮೆ ಮಾಡಿರ್ತಾನೆ. ಆ ಕಡಿಮೆ ಮಾಡಿದ್ರ ಅಂತಂದ್ರೆ ನಾವೇನು ಮಾಡಬೇಕಾಗಿರುತ್ತೆ, ಆ್ಯಡ್ ಮಾಡಬೇಕಾಗಿರುತ್ತೆ. ಫ್ರೀ ಆಫ್ ಕಾಸ್ಟ್ ಕೊಟ್ಟಿದ್ರೆ. ಅಕಸ್ಮಾತ್ ಏನಾದ್ರು ಕನ್ಸೆಷನಲ್ ರೇಟ್ ಆಗಿ ಏನಾದ್ರು ಕೊಟ್ಟಿದ್ರೆ, ಕನ್ಸೆಷನಲ್ ರೇಟ್ ಆಗಿ ಏನಾದ್ರು ಕೊಟ್ರೆ 5 ಲಕ್ಷ ಬೆಲೆ ಬಾಳೋದನ್ನ ನಾನು 3 ಲಕ್ಷಕ್ಕೆ ಕೊಡ್ತೀನಿ, ನನಗೆ ಗೂಡ್ಸ್ ನನಗೆ ಮ್ಯಾನುಫ್ಯಾಕ್ಚರ್ ಮಾಡಿಕೊಡು ಅಂದ್ರೆ ವಾಟ್ ಇಸ್ ದ ಕನ್ಸೆಷನ್? 2 lakh. ಆ 2 lakh ನಾವು ಇಲ್ಲಿ ಆಡ್ ಬ್ಯಾಕ್ ಮಾಡಬೇಕಾಗುತ್ತೆ. ವ್ಯಾಲ್ಯೂ ಆಫ್ ಮೆಟೀರಿಯಲ್ ಸಪ್ಲೈಡ್ ಬೈ ದ ಬೈಯರ್ ಆಟ್ ಎಫ್ ಕನ್ಸೆಷನಲ್ ರೇಟ್. ಕನ್ಸೆಷನಲ್ ರೇಟ್ ಅಂದ್ರೆ ಎಷ್ಟು ಕನ್ಸೆಷನ್ ಕೊಟ್ಟಿದ್ದಾನೋ ಅಷ್ಟು ಕನ್ಸೆಷನ್ ಆ್ಯಡ್ ಮಾಡ್ರಿ. ಫ್ರೀ ಆಫ್ ಕಾಸ್ಟ್ ಆದ್ರೆ ಅಂದ್ರೆ ಫುಲ್ ಆ್ಯಡ್ ಮಾಡಿ. ಓಕೆ. ಅನದರ್ ಮೋಸ್ಟ್ ಇಂಪಾರ್ಟೆಂಟ್, ಮೆಟೀರಿಯಲ್ಸ್, ಟೂಲ್ಸ್, ಮೋಲ್ಡ್ಸ್, ಡೈಸ್ ಸಪ್ಲೈಡ್ ಫ್ರಮ್ ಇಂಡಿಯಾ. ನಾನು ಮೆಟೀರಿಯಲ್ ಅಂತಾನೆ ಒಂದೇ ಐಟಮ್ ಇಲ್ಲಿ ಹೇಳಿದೆ, ಇದು ಎರಡು ಒಂದೇ ಐಟಮ್, ನಿಮ್ಗೆ ಅರ್ಥ ಆಗಬೇಕು ಅಂದರೆ ಅದಕ್ಕೋಸ್ಕರ ಸಪ್ರೇಟ್ ಆಗಿ ಇಲ್ಲಿ ಬರ್ತಿರುವಂಥದ್ದು. ಅವ್ನು ಮೆಟೀರಿಯಲ್ಸ್ ಇಂಡಿಯಾದಿಂದ ಸಪ್ಲೈ ಮಾಡಿರಲಿ ಅಥವಾ ಯಾವುದೇ ಟೂಲ್ಸ್ ಹಾಕ್ಕೊಳ್ಳಿ, ಮೋಲ್ಡ್ಸ್ ಹಾಕ್ಕೊಳ್ಳಿ, ಡೈಸ್ ಹಾಕ್ಕೊಳ್ಳಿ, ಸಪ್ಲೈಡ್ ಫ್ರಮ್ ಇಂಡಿಯಾ ಆಗಿದೆ. ಇಂಡಿಯಾದಿಂದ ಏನಾದ್ರು ಸಪ್ಲೈ ಮಾಡಿದ್ರೆ ಅದನ್ನು ಕೂಡ ನಾವೇನು ಮಾಡಬೇಕಾಗಿರುತ್ತೆ, ಆಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಇದೇನೆ ಇನ್ಕ್ಲೂಷನ್ಸ್. ಸೊ ಫಸ್ಟ್ ಇಂದ ನಾವು ನೋಡೋದು ಯಾವ್ದಂದ್ರೆ ವ್ಯಾಲ್ಯೂ ಆಫ್ ಮೆಟೀರಿಯಲ್ ಅಟ್ ಫ್ಯಾಕ್ಟ್ರಿ ಪ್ರೈಸ್, ಆಡ್ ಕ್ಯಾರೇಜ್ ಫ್ರೈಟ್ ಇನ್ಶೂರೆನ್ಸ್ ಅಪ್ ಟು ದ ಪೋರ್ಟ್ ಆಫ್ exporter country, charges of loading onto the ship in the exporter country, ಆ್ಯಡ್ ಮಾಡಿದ್ಮೇಲೆ ಬರುವಂತಹದ್ದು FOB ಪ್ರೈಸ್. ಆ FOB ಪ್ರೈಸ್ಗೆ ಕಮಿಷನ್ ಅಂಡ್ ಬ್ರೋಕರೇಜ್ ಎಕ್ಸೆಪ್ಟ್ ಬೈಯಿಂಗ್ ಕಮಿಷನ್, ಪ್ಯಾಕಿಂಗ್ ಕಾಸ್ಟ್ ಎಕ್ಸೆಪ್ಟ್ ರಿಟರ್ನಬಲ್ ಅಂಡ್ ಡ್ಯೂರಬಲ್ ಕಂಟೈನರ್ಸ್ ಅಥವಾ ಪ್ಯಾಕಿಂಗ್ ಕಾಸ್ಟ್ ಆಫ್ ಇಂಜಿನಿಯರಿಂಗ್ ಡೆವಲಪ್ಮೆಂಟ್ ಪ್ಲಾನ್ಸ್ ಸ್ಕೆಚಸ್ ಅಂಡರ್ಟೇಕರ್ ಔಟ್ಸೈಡ್ ಇಂಡಿಯಾ ಆಗಿದ್ರೆ ಮಾತ್ರ ಆ್ಯಡ್ ಮಾಡಬೇಕು. ಇನ್ಸೈಡ್ ಇಂಡಿಯಾ ಆಗಿದ್ರೆ ಅಂತಂದ್ರೆ ಇನ್ ಇಂಡಿಯಾ ಆರ್ ಇನ್ಸೈಡ್ ಇಂಡಿಯಾ ಆಗಿದ್ರೆ ನಾವು ಆ್ಯಡ್ ಬ್ಯಾಕ್ ಮಾಡಬಾರ್ದು. ರಾಯಲ್ಟಿ, ಲೈಸೆನ್ಸ್ ಫೀಸ್ ಐದರ್ ಆನ್ ಪೇಟೆಂಟ್ ರೈಟ್ಸ್ ಹಾಕ್ಕೊಳ್ಳಿ, ಕಾಪಿ ರೈಟ್ಸ್ ಹಾಕ್ಕೊಳ್ಳಿ, ನಾವು ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ವ್ಯಾಲ್ಯೂ ಆಫ್ ಸಬ್ಸಿಕ್ವೆಂಟ್ ರೀಸೇಲ್ ಇಫ್ ಪೇಯಬಲ್ ಟು ದ ಫಾರಿನ್ ಸಪ್ಲೈಯರ್ ಆಗಿದೆ ಅದನ್ನು ಕೂಡ ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ವ್ಯಾಲ್ಯೂ ಆಫ್ ಮೆಟೀರಿಯಲ್ ಸಪ್ಲೈಡ್ ಬೈ ದ ಬೈಯರ್ ಫ್ರೀ ಆಫ್ ಕಾಸ್ಟ್ ಆಗಿದ್ರೆ ಅಥವಾ ಮೆಟೀರಿಯಲ್ಸ್, ಟೂಲ್ಸ್, molds, dyes supplies by the importer from ಇಂಡಿಯಾ ಏನಾದ್ರು ಆಗಿದ್ರೆ ಅದನ್ನು ಆ್ಯಡ್ ಮಾಡಿದ ಮೇಲೆ ಸ್ಟೂಡೆಂಟ್ಸ್, ಅದನ್ನು ಆ್ಯಡ್ ಮಾಡಿದ ಮೇಲೆ ಬರುತ್ತಲ್ವ, ಇದೇನೆ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್. ಏನಂತ ಟರ್ಮ್ ಉಪಯೋಗಿಸ್ತೀರಾ, FOB ವ್ಯಾಲ್ಯೂ ಆಸ್ ಪರ್ ಕಸ್ಟಮ್ಸ್. FOB ವ್ಯಾಲ್ಯೂ ಆಸ್ ಪರ್ ಕಸ್ಟಮ್, FOB ವ್ಯಾಲ್ಯೂ ಆಸ್ ಪರ್ ಕಸ್ಟಮ್ ಅಂತ ಹೇಳ್ತೀವಿ. ಈ FOB ವ್ಯಾಲ್ಯೂ ಆಸ್ ಪರ್ ಕಸ್ಟಮ್ಗೆ ಆಕ್ಚುಯಲ್ ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಲೋಡಿಂಗ್, ಅನ್ಲೋಡಿಂಗ್, ಹ್ಯಾಂಡ್ಲಿಂಗ್ ಚಾರ್ಜಸ್. ಟ್ರಾನ್ಸ್ಪೋರ್ಟೇಷನ್ ಜೊತೆಗೆ ಲೋಡಿಂಗ್, ಅನ್ಲೋಡಿಂಗ್, ಹ್ಯಾಂಡ್ಲಿಂಗ್ ಚಾರ್ಜಸ್.
ಟು ದ ಪ್ಲೇಸ್ ಆಫ್ ಇಂಪೋರ್ಟೇಷನ್, ಬ್ಲೂ ಕಲರ್. ಓಕೆ, ಈ ಟು ಅಂತ ಇದೆಯಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಅದೇ ಅಟ್ ದ ಪ್ಲೇಸ್ ಆಫ್ ಇಂಪೋರ್ಟೇಷನ್ ಅಂದ್ರೆ ಕನ್ಸಿಡರ್ ಮಾಡಕ್ ಹೋಗ್ಬಾರ್ದು. ಅಟ್ ದ ಪ್ಲೇಸ್ ಆಫ್ ಇಂಪೋರ್ಟೇಷನ್ ಕನ್ಸಿಡರ್ ಮಾಡಬಾರ್ದು. ಯಾವುದನ್ನು ಮಾತ್ರ ಕನ್ಸಿಡರ್ ಮಾಡಬೇಕು? ಟು ದ ಪ್ಲೇಸ್ ಆಫ್ ಇಂಪೋರ್ಟೇಷನ್. ಅಂದ್ರೆ ಅಂದ್ರೆ ನಾನು ಹೇಳಿದ್ದು ಇದು US, ಇಲ್ಲಿ ಇಂಡಿಯಾ, ಇಲ್ಲಿಂದ ಇಲ್ಲಿವರೆಗೂ ಆಗಿರೋದು ಟು ದ ಪ್ಲೇಸ್. ಇದು ಟು ದ ಪ್ಲೇಸ್ ಆಫ್ ಇಂಪೋರ್ಟೇಷನ್. ಈ ಇಂಪೋರ್ಟೇಷನ್ ಆಗಿರೋ ಇಲ್ಲಿವರೆಗೂ ಆಗಿರೋ ಖರ್ಚು, ಇಲ್ಲ ಆಗೋ ಖರ್ಚು ಅಥವಾ ಇಲ್ಲಿ ಮುಂದಕ್ಕೆ ಆಗೋ ಖರ್ಚುನ ನಾವು ಕನ್ಸಿಡರ್ ಮಾಡಬಾರ್ದು. ಇದನ್ನ ಹೇಳೋದು ರೂಲ್ 10 ಸಬ್ ರೂಲ್ 2. ಆಕ್ಚುಯಲ್ ಕಾಸ್ಟ್ ಆಫ್ ಇನ್ಶೂರೆನ್ಸ್, ರೂಲ್ 10 ಸಬ್ ರೂಲ್ 2. ಆಕ್ಚುಯಲ್ ಕಾಸ್ಟ್ ಆಫ್ ಇನ್ಶೂರೆನ್ಸ್, ರೂಲ್ 10 ಸಬ್ ರೂಲ್ 2. ಅರ್ಥ ಆಯ್ತು ಅನ್ಸುತ್ತೆ ಸ್ಟೂಡೆಂಟ್ಸ್ ಹೇಳಿದ್ದು. ರೂಲ್ 10 ಸಬ್ ರೂಲ್ 1 ಅಪ್ಲೈ ಮಾಡೋದು FOBಗೆ, ಎಕ್ಸ್ ಫ್ಯಾಕ್ಟರಿ ಪ್ರೈಸ್ಗೆ, ಎಕ್ಸ್ಪೆನ್ಸಸ್ನ ಎಕ್ಸ್ಪೋರ್ಟರ್ ಖರ್ಚು ಮಾಡಿರುವಂತಹ ಅಲ್ಲಿ ಪೋರ್ಟ್ವರ್ಗು ಅದನ್ನ ಆ್ಯಡ್ ಮಾಡ್ತೀರಾ. ಪೋರ್ಟಿಂದ ಶಿಪ್ಪರ್ಗೂ ಆಗಿರೋದನ್ನ ಆ್ಯಡ್ ಮಾಡ್ತೀರಾ. ಬಂದಿರುವಂತಹದನ್ನ ನಾವು FOB ಅಂತ ಕರಿತೀವಿ. ಆ FOBಗೆ ರೂಲ್ 10 ಸಬ್ ರೂಲ್ 1 ಏನಿದೆ ಅದನ್ನ ಮೇಲ್ಗಡೆ ಕೊಟ್ಟಿರುವಂಥ FOBನಲ್ಲಿ ಸೇರಿಲ್ಲ ಅಂದ್ರೆ ನಾವೇನು ಮಾಡಬೇಕಾಗಿರುತ್ತೆ? ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಆ್ಯಡ್ ಬ್ಯಾಕ್ ಮಾಡಿದ್ಮೇಲೆ ಬರೋದನ್ನ ಏನಂತ ಕರಿತೀರಾ? FOB ವ್ಯಾಲ್ಯೂ ಆಸ್ ಪರ್ ಕಸ್ಟಮ್ಸ್. FOB ವ್ಯಾಲ್ಯೂ ಆಸ್ ಪರ್ ಕಸ್ಟಮ್ಸ್. FOB ವ್ಯಾಲ್ಯೂ ಆಸ್ ಪರ್ ಕಸ್ಟಮ್ಸ್ ಏನು ಬಂದಿರುತ್ತೋ ಇದಕ್ಕೆ ನಾವು ಆಕ್ಚುಯಲ್ ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅಥವಾ ಫ್ರೈಟ್ ಅಂತ ಕೂಡ ಸಿಂಪಲ್ ವರ್ಡ್ ಅಲ್ಲಿ ಪ್ರಾಬ್ಲಮ್ ಅಲ್ಲಿ ಫ್ರೈಟ್ ಅಂತ ಕೊಡ್ಬೋದು. ಆ ಫ್ರೈಟ್ ನಲ್ಲಿ ಏನ್ ಸೇರಿರುತ್ತೆ? ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟೇಷನ್, ಲೋಡಿಂಗ್, ಅನ್ಲೋಡಿಂಗ್, ಹ್ಯಾಂಡ್ಲಿಂಗ್ ಚಾರ್ಜಸ್ ಟು ದ ಪ್ಲೇಸ್ ಆಫ್ ಇಂಪೋರ್ಟೇಷನ್. ಮೋಸ್ಟ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಟು ದ ಪ್ಲೇಸ್ ಆಫ್ ಇಂಪೋರ್ಟೇಷನ್ ತಗೋಬೇಕು. ಅಟ್ ದ ಪ್ಲೇಸ್ ಆಫ್ ಇಂಪೋರ್ಟೇಷನ್ ನ ತಗೊಂಬಾರ್ದು. ಇನ್ಶೂರೆನ್ಸ್ ಕಾಸ್ಟ್ ಏನಿದೆ ಅದು ಆಕ್ಚುಯಲ್ ಕಾಸ್ಟ್, ರೂಲ್ 10 ಸಬ್ ರೂಲ್ 2 ಪ್ರಕಾರವಾಗಿ ತಗೊಬೇಕಾಗಿದೆ. ಹಾಗಾದ್ರೆ ರೂಲ್ 10 ಸಬ್ ರೂಲ್ 2 ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ರೂಲ್ 10 ಸಬ್ ರೂಲ್ 2 ಏನು ಹೇಳುತ್ತೆ ಅಂತ ನೋಡೋಣ. ಇಲ್ಲಿ ಕಾಸ್ಟ್ ಆಫ್ ಇಂಜಿನಿಯರಿಂಗ್ ಡೆವಲಪ್ಮೆಂಟ್ ಅಂಡ್ ಪ್ಲಾನ್ಸ್ ಸ್ಕೆಚಸ್ ಬಗ್ಗೆ, ಅಂಡರ್ಟೇಕನ್ ಔಟ್ಸೈಡ್ ಇಂಡಿಯಾ ಬಗ್ಗೆ ಒಂದು ನೋಟ್ ಇದೆ. ಇಫ್ ಡನ್ ಇನ್ ಇಂಡಿಯಾ ನಾಟ್ ಟು ಬಿ ಆಡೆಡ್. ಇಫ್ ಡನ್ ಇನ್ ಅಬ್ರಾಡ್ ಕಾಸ್ಟ್ ಟು ಬಿ ಆಡೆಡ್. ಅದೇ ವ್ಯಾಲ್ಯೂ ಆಫ್ ಮೆಟೀರಿಯಲ್ಸ್, ಟೂಲ್ಸ್, ಮೋಲ್ಡ್ಸ್, ಡೈಸ್ ಸಪ್ಲೈಡ್ ಫ್ರಮ್ ಇಂಡಿಯಾ ಆಗಿದ್ರೆ, ಸಪ್ಲೈಡ್ ಅಟ್ ಫ್ರೀ ಆಫ್ ಕಾಸ್ಟ್ ಆಗಿದ್ರೆ ಫುಲ್ ವ್ಯಾಲ್ಯೂನ ಆ್ಯಡ್ ಮಾಡಬೇಕಾಗಿರುತ್ತೆ. ಅದೇ ಅಕಸ್ಮಾತ್ ಕನ್ಸೀಷನಲ್ ರೇಟ್ ಆಗಿತ್ತು ಅಂದರೆ ಆ್ಯಡೆಡ್ ದ ಅಮೌಂಟ್ ಆಫ್ ಕನ್ಸೀಷನ್ ಅಮೌಂಟ್ನ ನಾವು ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಈಗ ನಾವು ಮಾತಾಡಲಿಕ್ಕೆ ಹೊರಟಿರುವಂಥದ್ದು ರೂಲ್ 10 ಸಬ್ ರೂಲ್ 2. ರೂಲ್ 10 ಸಬ್ ರೂಲ್ 2 ಯಾವುದ್ರ ಬಗ್ಗೆ ಹೇಳುತ್ತೆ? ಫಸ್ಟ್ ಫ್ರೈಟ್ ಬಗ್ಗೆ ಹೇಳುತ್ತೆ. ಫ್ರೈಟ್ ಏರ್ ಫ್ರೈಟ್ ಆಗಿರ್ಬೋದು ಅಥವಾ ಸೀ ಫ್ರೈಟ್ ಆರ್ ವೆಹಿಕಲ್ ಫ್ರೈಟ್ ಬೇಕಾದ್ರೂ ಆಗಿರ್ಬೋದು. ಯಾವುದ್ರ ಬಗ್ಗೆ ಫ್ರೈಟ್ ಅವನು ಹೇಳ್ತಾ ಇದ್ದಾನೆ ಅಂತ ನೋಡಬೇಕು. ಅಕಸ್ಮಾತ್ ಏರ್ ಫ್ರೈಟ್ ಏನಾದ್ರು ಆಗಿದ್ರೆ, ಪ್ರಾಬ್ಲಮ್ನಲ್ಲಿ ಅವನೇ ಕೊಟ್ಟಿದ್ರೆ, ಪ್ರಾಬ್ಲಮ್ನಲ್ಲಿ ಸ್ಟೂಡೆಂಟ್ಸ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದರೆ, ಪ್ರಾಬ್ಲಮ್ ಫುಲ್ಲು ಒಂದ್ಸಲಿ ಕರೆಕ್ಟಾಗಿ ಒಂದ್ಸಲಿ ಓದಿ. ಏರ್ ಅನ್ನೋ ಪದ ಇತ್ತು ಅಂತಂದ್ರೆ ಈ ರೂಲ್ಸ್ನ ಅಪ್ಲೈ ಮಾಡಿ, ಇದನ್ನ ಅಪ್ಲೈ ಮಾಡಿ,
ಏರ್ ಅಂತ ಕೊಟ್ಟಿಲ್ಲ, ಶಿಪ್ ಅಥವಾ ವೆಸಲ್ ಅಥವಾ ವೆಹಿಕಲ್ ಅಂತ ಏನಾದ್ರು ಕೊಟ್ಟಿದ್ದಾಗ ಈ ರೂಲ್ಸ್ನ, ಅದರ್ಸ್ನ ರೂಲ್ಸ್ನ ಅಪ್ಲೈ ಮಾಡಿ. ಅಕಸ್ಮಾತ್ ಏರ್ ಅಂತ ಏನಾದ್ರು ಕೊಟ್ಟಿದ್ರೆ, ಏರ್ ಫ್ರೈಟ್ ಅಂತ ಏನಾದ್ರು ಕೊಟ್ಟಿದ್ರೆ, ನಾವಾಗ ಏರ್ ಫ್ರೈಟ್ ವ್ಯಾಲ್ಯೂ ಗೊತ್ತಿದ್ರೆ, ಇಫ್ ನೋನ್ ಗೊತ್ತಿದ್ರೆ, ಆಕ್ಚುಯಲ್ ಫ್ರೈಟ್ ಆರ್ 20% ಆಫ್ FOB, ವಿಚ್ ಎವರ್ ಈಸ್ ಲೆಸ್. ಆಕ್ಚುಯಲ್ ಫ್ರೈಟ್ ಏನಿದೆಯೋ ಆ ಆಕ್ಚುಯಲ್ ಫ್ರೈಟ್ ಮತ್ತು 20% ಆಫ್ FOB, ವಿಚ್ ಎವರ್ ಈಸ್ ಲೆಸ್ ಅಷ್ಟು ತಗೊಬೇಕಾಗಿರುತ್ತೆ. ಆಕ್ಚುಯಲ್ ಫ್ರೈಟ್ ಆರ್ 20% ಆಫ್ FOB, ವಿಚ್ ಎವರ್ ಈಸ್ ಲೆಸ್ ಅಷ್ಟು ತಗೊಬೇಕಾಗಿರುತ್ತೆ. ಆಸ್ ಪರ್ ರೂಲ್ 10 ಸಬ್ ರೂಲ್ 2. ಅಕಸ್ಮಾತ್ ಏರ್ ಫ್ರೈಟ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟೇ ಇಲ್ಲ ಅಂದ್ರೆ, ಏರ್ ಫ್ರೈಟ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟೇ ಇಲ್ಲ ಅಂದ್ರೆ ಸ್ಟ್ರೈಟ್ ಅವೇ ಏನ್ ಮಾಡಿ, 20% ಆಫ್ FOB ತಗೊಳ್ಳಿ. 20% ಆಫ್ FOB. ಮತ್ತೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ರಿಪೀಟ್ ಮಾಡ್ತಾ ಇದ್ದೀನಿ. ಆ 20% ಆನ್ FOB ಅಂತ ಇದೆ ಅಲ್ವಾ, ಇಲ್ಲಿ ನೀವು ಗಮನಿಸ್ಬೋದು. ಇಲ್ಲಿ FOB ಅಂತ ಇಲ್ಲೂ ಇದೆ ಸರ್, FOB ಇಲ್ಲೂ ಇದೆ ಸರ್ ಅಂತಂದ್ರೆ ನಾವು ತಗೊಬೇಕಾಗಿರೋದೆ FOB ವ್ಯಾಲ್ಯೂ ಆಸ್ ಪರ್ ಕಸ್ಟಮ್ಸ್ ವ್ಯಾಲ್ಯೂ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. FOB ವ್ಯಾಲ್ಯೂ ಆಸ್ ಪರ್ ಕಸ್ಟಮ್ಸ್ ವ್ಯಾಲ್ಯೂ ಮೇಲೆ ನಾವು ಮಾಡಬೇಕಾಗಿರೋದು ಸ್ಟೂಡೆಂಟ್ಸ್. ಯಾಕೆ ಸರ್ ಹಾಗೆ FOB ಮೇಲೆ ಯಾಕೆ ಮಾಡಬಾರ್ದು? ಮತ್ತೆ ಅದೇ ಪಾಯಿಂಟ್, ಮತ್ತೆ ಅದೇ ಪ್ರಶ್ನೆ ಕೇಳಿದ್ರೆ ಸುಸ್ತಾಗುತ್ತೆ. ಇನ್ನೊಂದ್ಸಲಿ ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ಎಕ್ಸ್ಪೋರ್ಟರ್ ಇದ್ದಾನೆ, ಇಂಪೋರ್ಟರ್, ಇಲ್ಲಿ ಫ್ಯಾಕ್ಟ್ರಿ ಇದೆ, ಇಲ್ಲಿಂದ ಇಲ್ಲಿಗೊಂದು ಆರ್ಡರ್ ಕಳಿಸ್ತಾನೆ. ನೋಡಪ್ಪ, ನನಗೆ ಶರ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡು, ರೆಡಿಮೇಡ್ ಶರ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿಕೊಡು. ಆಯ್ತು ಸರ್, 10 ಲಕ್ಷ ರೂಪಾಯಿ ಆಗುತ್ತೆ ಅಂತ ಹೇಳ್ದ ಅವನು. 10 ಲಕ್ಷ ರೂಪಾಯಿ ಆಗುತ್ತೆ ಅಂತ ಹೇಳ್ದ. ಅವಾಗ ನಾನು ಹೇಳಿದೆ, ನೋಡಪ್ಪ, ನೀನು ಯೋಚನೆ ಮಾಡೋಕ್ಕೋಬೇಡ, ನಾನು ನಿನಗೆ ಏನೇನು ಮೆಟೀರಿಯಲ್ ಬೇಕಾಗಿದೆಯೋ, ದಾರ ಆಗಿರ್ಬೋದು, ಕ್ಲಾತ್ ಆಗಿರ್ಬೋದು, ಗುಂಡಿಗಳಾಗಿ ಬಟನ್ಸ್ ಆಗಿರ್ಬೋದು, ಎಲ್ಲ ನಾನೇ ಕಳಿಸ್ತೀನಿ. ನೀನು ಇಟ್ಕೊಂಡಿದ್ದೆ ಎಷ್ಟು? 1 ಲಕ್ಷ ರೂಪಾಯಿ ಅಷ್ಟು ಪ್ರಾಫಿಟ್, 8 ಲಕ್ಷ ಕಾಸ್ಟ್ ಆಫ್ ಪ್ರೊಡಕ್ಷನ್, 1,05,000 ಮತ್ತು ಇಲ್ಲಿಂದ ಫ್ಯಾಕ್ಟ್ರಿಯಿಂದ ಪೋರ್ಟ್ವರೆಗೂ ಹಾಕೋದಕ್ಕೆ 1 ಲಕ್ಷ. ಅಂದರೆ ಟೋಟಲ್ ಆಗಿ 10 ಲಕ್ಷ ನೀನು ಹೇಳಿರೋದು. ಸರಿ, ನಾನಿವಾಗ ಮೆಟೀರಿಯಲ್ ಎಲ್ಲ ನಾನೇ ಕೊಡ್ತೀನಿ, ನೀನು ಮ್ಯಾನುಫ್ಯಾಕ್ಚರ್ ಮಾಡಿಕೊಡು ಅಂದಾಗ, ಮೆಟೀರಿಯಲ್ ನಾನೇ ಕೊಟ್ಟ ಮೇಲೆ ಅವನು ಎಷ್ಟು ಲಕ್ಷ ಹೇಳ್ತಾನೆ? ಅವನು 2 ಲಕ್ಷ ರೂಪಾಯಿ ಹೇಳ್ತಾನೆ. ಹಾಗಾದರೆ ಆ ಒಂದು ಗೂಡ್ಸ್, ಅಷ್ಟು ಶರ್ಟ್ಗಳ ಬೆಲೆ 2 ಲಕ್ಷನ. ಆ 2 ಲಕ್ಷ ರೂಪಾಯಿನ FOB ಅಂತ ತಗೊಂಬಂದು ಇಲ್ಲಿ ಹಾಕ್ತಾನೆ. ಈ FOB ಮೇಲೆ ಇನ್ಶೂರೆನ್ಸ್ ಫ್ರೈಟು ಬಂದು ಆ್ಯಡ್ ಮಾಡಿದ್ಮೇಲೆ ಬರುವಂಥ ಅಮೌಂಟ್ ಮೇಲೆ ಇಲ್ಲಿ ಡ್ಯೂಟಿ ಕಟ್ತಾನೆ. ಆ್ಯಡ್ ಮಾಡಿದ್ಮೇಲೆ ಬರುವಂಥ ವ್ಯಾಲ್ಯೂ ಮೇಲೆ ಏನು ಮಾಡ್ತಾನೆ? ಡ್ಯೂಟಿ ಕಟ್ತಾನೆ, ಕಸ್ಟಮ್ ಡ್ಯೂಟಿ ಪೇಮೆಂಟ್ ಮಾಡ್ತಾನೆ. ಹಾಗಾದರೆ ಕಸ್ಟಮ್ ಡ್ಯೂಟಿನ ಉಳಿಸೋಕ್ಕೋಸ್ಕರ ಅವ್ರು ಮಾಡಿರುವಂತಹ ತಂತ್ರ ಟ್ಯಾಕ್ಸ್ ಇವೇಷನ್ ಆಗ್ತಿದೆ. ಆ ಟ್ಯಾಕ್ಸ್ ಇವೇಷನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಕಸ್ಟಮ್ ಆಫೀಸರ್ ರಿಜೆಕ್ಟ್ ಮಾಡಿದೆ. ಮೆಟೀರಿಯಲ್ಸ್ ನೀನು ಏನು ಸಪ್ಲೈ ಮಾಡಿದೆಯೋ ಅದನ್ನು ಮತ್ತೇನು ಮಾಡೋ, ಈ 2 ಲಕ್ಷಕ್ಕೆ ಏನು ಮಾಡೋ, ಆ್ಯಡ್ ಬ್ಯಾಕ್ ಮಾಡೋ ಅಂತ ಹೇಳ್ತಾರೆ. ಅಂದರೆ ಈಗ ಬಂದಿದ್ದು FOB ಆಸ್ ಪರ್ ಕಸ್ಟಮ್ಸ್. ಕಸ್ಟಮ್ಸ್ನ ಪ್ರಕಾರವಾಗಿ FOB ಇಷ್ಟಿರುತ್ತೆ. ಇದರ ಮೇಲೆ ನೀನೇನು ಮಾಡೋ, ಇದರ ಮೇಲೆ ನೀನು ಫ್ರೈಟ್, ಇನ್ಶೂರೆನ್ಸ್ ಮತ್ತು ಡ್ಯೂಟಿ ಪೇಮೆಂಟ್ ಮಾಡು ಅಂತ ಹೇಳ್ತಾರೆ. ಅರ್ಥ ಆಯ್ತು ಅಂತ ಅನ್ಕೊಂಡೆ ಸ್ಟೂಡೆಂಟ್ಸ್? ಏನಕ್ಕೋಸ್ಕರ ಆ್ಯಡ್ ಬ್ಯಾಕ್ ಮಾಡಬೇಕು ಮತ್ತು ಏನಕ್ಕೋಸ್ಕರ ಯಾವುದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು. ಓಕೆ, ಇಲ್ಲಿ ವಾಪಸ್ ಮತ್ತೆ ಬರೋಣ. ಫ್ರೈಟ್ ಅಕಸ್ಮಾತ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ರೆ ಅದು ಏರ್ ಫ್ರೈಟಾ ಅದರ್ ಫ್ರೈಟಾ ಅಂತ ನೋಡ್ಕೊಳ್ಳಿ. ಏರ್ ಫ್ರೈಟ್ ಆಗಿದ್ರೆ ಅದು ಏರ್ ಫ್ರೈಟ್ ಅಮೌಂಟ್ ಗೊತ್ತಿದ್ರೆ ಆಕ್ಚುಯಲ್ ಫ್ರೈಟ್ ಆರ್ 20% ಆಫ್ FOB ವಿಚ್ ಎವರ್ ಇಸ್ ಲೆಸ್. ಅಂದ್ರೆ ಅರ್ಥ ಇಷ್ಟೇನೆ,
ಏರ್ ಫ್ರೈಟ್ಗೆ 20% ಆಫ್ ಎಫ್ ಒ ಬಿಗೆ ಲಿಮಿಟ್ ಮಾಡ್ತಾರೆ. ಏರ್ ಫ್ರೈಟ್ಗೆ 20% ಆಫ್ ಎಫ್ ಒ ಬಿಗೆ ಲಿಮಿಟ್ ಮಾಡ್ತಾರೆ ಅಂದರೆ ಮ್ಯಾಕ್ಸಿಮಮ್ ಅಷ್ಟೇ 20% ಆಫ್ ಎಫ್ ಒ ಬಿ ಅಷ್ಟೇ ಆ್ಯಡ್ ಮಾಡಬೇಕು. ಅದಕ್ಕಿಂತ ಜಾಸ್ತಿನ ಆ್ಯಡ್ ಮಾಡೋಕ್ಕೆ ಹೋಗಬಾರ್ದು. ಅದಕ್ಕೆ ಲಿಮಿಟ್ ಮಾಡ್ತಾನೆ ವಿಚ್ ಎವರ್ ಇಸ್ ಲೆಸ್. ಅಕಸ್ಮಾತ್ ನಿಮಗೆ ಎಫ್ ಒ ಬಿ ನಿಮ್ಗೆ ಗೊತ್ತಿಲ್ಲ ಅಂದರೆ 20% ಆಫ್ ಎಫ್ ಒ ಬಿ ತೊಗೊಂಡ್ಬಿಡಿ. ನಿಮ್ಗೆ ಅಕಸ್ಮಾತ್ ಏರ್ ಫ್ರೈಟ್ ಗೊತ್ತಿಲ್ಲ ಅಂತಂದರೆ 20% ಆಫ್ ಎಫ್ ಒ ಬಿ ಈಸ್ ದ ಫ್ರೈಟ್ ವ್ಯಾಲ್ಯೂ. ಫ್ರೈಟ್ ವ್ಯಾಲ್ಯೂ ಏನಾಗಿರುತ್ತೆ? 20% ಆಫ್ ಎಫ್ ಒ ಬಿ ಆಗಿರುತ್ತೆ. ಅದೇ ಅದರ್ಸ್ ಆಗಿದ್ರೆ ನೋನ್ ಆಗಿದ್ರೆ, ಅದು ಸಿ ಫ್ರೈಟ್ ಆಗಿರ್ಬೋದು, ವೆಹಿಕಲ್ ರೋಡ್ ಫ್ರೈಟ್ ಆಗಿರ್ಬೋದು. ಸೊ ನೋನ್ ಆಗಿದ್ರೆ, ಗೊತ್ತಿದ್ರೆ ಆಕ್ಚುಯಲೇ ತಗೊಳ್ಳಿ. ಅನ್ನೋನ್ ಆಗಿದ್ರೆ, ಗೊತ್ತಿಲ್ಲ ಅಂತಂದ್ರೆ 20% ಆಫ್ ಎಫ್ ಒ ಬಿ ತಗೊಳ್ಳಿ. ಹಾಗಾದ್ರೆ ಫ್ರೈಟ್ನಲ್ಲಿ ಏರ್ ಬೇರೆ, ಅದರ್ಸ್ ಬೇರೆ ಹೌದು. ಏರ್ನಲ್ಲಿ ಲಿಮಿಟ್ ಒಂದಿದೆ. ಏನು ಲಿಮಿಟ್ ಇದೆ? 20% ಆಫ್ ಎಫ್ ಒ ಬಿಗಿಂತ ಜಾಸ್ತಿ ಇರಬಾರ್ದು. ಅಂದರೆ ಆಕ್ಚುಯಲ್ ಫ್ರೈಟ್ ಆರ್ 20% ಆಫ್ ಎಫ್ ಒ ಬಿ ವಿಚ್ ಎವರ್ ಇಸ್ ಲೋಯರ್. ದೆನ್ ಅದರಲ್ಲಿ ಅಂದರೆ ಅದರ್ಸ್ನಲ್ಲಿ ನೋನ್ ಆಗಿದ್ರೆ ಆಕ್ಚುಯಲ್ ತಗೊಳ್ಳಿ, ಅನ್ನೋನ್ ಆಗಿದ್ರೆ ಎರಡೂ ಕೇಸ್ನಲ್ಲೂ, ಎರಡು ಏರ್ನಲ್ಲರ ಹಾಕೊಳ್ಳಿ, ಅದರ್ಸ್ನಲ್ಲರ ಹಾಕೊಳ್ಳಿ, 20% ಆಫ್ ಎಫ್ ಒ ಬಿನೇ ತಗೊಳ್ಳಿ. 20% ಆಫ್ ಎಫ್ ಒ ಬಿನೇ ತಗೊಳ್ಳಿ. ಅರ್ಥ ಆಯಿತು ಅನ್ಸುತ್ತೆ ಸ್ಟೂಡೆಂಟ್ಸ್? ಇದು ನಾನಿವಾಗ ಮಾತಾಡಿದ್ದೇನು ಫ್ರೈಟ್ ಬಗ್ಗೆ. ಆ ಫ್ರೈಟ್ನಲ್ಲಿ ಫ್ರೈಟ್ ಕ್ಯಾಲ್ಕುಲೇಷನ್ ಮಾಡುವಾಗ ಇಫ್ ಎಫ್ ಒ ಬಿ ಈಸ್ ಅನ್ನೋನ್, ಎಫ್ ಒ ಬಿನೇ ಗೊತ್ತಿಲ್ಲ. ಸರ್ ಏನಂದ್ರೆ ಇಲ್ಲಿ ಫ್ರೈಟ್ ಗೊತ್ತಿಲ್ಲ ಅಂದ್ರೆ 20% ಆಫ್ ಎಫ್ ಒ ಬಿ ಮಾಡಿ ಅಂತ ಹೇಳಿದೆ. ಇಲ್ಲಿ 20% ಆಫ್ ಎಫ್ ಒ ಬಿ ಆರ್ ಆಕ್ಚುಯಲ್ ವಿಚ್ ಎವರ್ ಇಸ್ ಲೋಯರ್ ಅಂತಂದ್ರೆ ನಾನಿವಾಗ ಹೇಳ್ತಾ ಇರೋ ಕೇಸ್ ಏನು ಅಂತಂದ್ರೆ ಎಫ್ ಒ ಬಿನೇ ಗೊತ್ತಿಲ್ಲ. ಏನ್ ಗೊತ್ತಿಲ್ಲ? ಎಫ್ ಒ ಬಿನೇ ಗೊತ್ತಿಲ್ಲ ನಮಗೆ. ಎಫ್ ಒ ಬಿ ವ್ಯಾಲ್ಯೂನೇ ನಮಗೆ ಗೊತ್ತಿಲ್ಲ ಅಂತ ತಂದಾಗ 20% ಆಫ್ ಎಫ್ ಒ ಬಿ ಹೆಂಗ್ ಮಾಡಕ್ಕಾಗತ್ತೆ? ಹಾಗಾದ್ರೆ ಏನ್ ಕೊಟ್ಟವನ್ ಅದ್ ನೋಡೋಣ. ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ ಎಫ್ ಒ ಬಿ ಪ್ಲಸ್ ಇನ್ಶೂರೆನ್ಸ್ ಇವೆರಡೂ ಕೊಟ್ಬಿಟ್ಟಿದ್ದಾರೆ. ಎಫ್ ಒ ಬಿ ಪ್ಲಸ್ ಇನ್ಶೂರೆನ್ಸ್ ಇವೆರಡೂ ಕೊಟ್ಟಿದ್ರ ಅಂತಂದ್ರೆ ಅವೆರಡೂ ಸಪ್ರೇಟ್ ಮಾಡಕ್ ಆಗಲ್ಲ ಅಂತಂದ್ರೆ ನಾವೇನ್ ಮಾಡ್ಬೇಕಾಯ್ತು ನೋಡಿ. ಇಲ್ಲಿ ಎಫ್ ಒ ಬಿ 10 ಲಕ್ಷ ಪ್ಲಸ್ ಫ್ರೈಟ್ 2 ಲಕ್ಷ ಪ್ಲಸ್ ಇನ್ಶೂರೆನ್ಸ್ 1 ಲಕ್ಷ, ಟೋಟಲ್ ಆಗಿ 13 ಲಕ್ಷ ಅನ್ನೋದು ಸಿ ಐ ಎಫ್. ಅವನ್ ಪ್ರಾಬ್ಲಮ್ ಅಲ್ಲಿ ಸಿ ಐ ಎಫ್ ಕೊಟ್ಟಿದ್ರೆ 13 ಲಕ್ಷನ ನಾವು ಎಫ್ ಒ ಬಿ ಕಂಡುಹಿಡಿಬೇಕು ಅಂದ್ರೆ ಇವೆರಡನ್ನು ಏನ್ ಮಾಡ್ಬೇಕು? 13 ಲಕ್ಷಕ್ಕೆ ಇವೆರಡನ್ನು ಕೂಡ ಲೆಸ್ ಮಾಡಿದ್ರೆ ಇದು ಬಂದ್ಬಿಡುತ್ತೆ. ಅದೇ ಎಫ್ ಒ ಬಿ 12 ಲಕ್ಷ ಅಂತ ಕೊಟ್ಬಿಟ್ರೆ, ಎಫ್ ಒ ಬಿ 12 ಲಕ್ಷ ಅಂತ ಕೊಟ್ಬಿಟ್ರೆ ಇನ್ಕ್ಲೂಡ್ಸ್ ಫ್ರೈಟ್. ಎಫ್ ಒ ಬಿ ಇನ್ಕ್ಲೂಡ್ಸ್ ಫ್ರೈಟ್ 12 ಲಕ್ಷ ಅಂತ ಕೊಟ್ಬಿಟ್ರೆ ನೀವು ಈ 12 ಲಕ್ಷದಲ್ಲಿ ಎಷ್ಟು ಲಕ್ಷ ಸೇರಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಅಥವಾ ಎಫ್ ಒ ಬಿ ಇನ್ಕ್ಲೂಡ್ಸ್ ಇನ್ಶೂರೆನ್ಸ್ ಪ್ಲಸ್ ಇನ್ಶೂರೆನ್ಸ್ 11 ಲಕ್ಷ ಅಂತ ಕೊಟ್ಬಿಟ್ರೆ 11 ಲಕ್ಷದಲ್ಲಿ ಇನ್ಶೂರೆನ್ಸ್ ಎಷ್ಟು ಅಂತ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಗೊತ್ತಾಗ್ಲಿಕ್ಕೆ. ಹಾಗಾದ್ರೆ ಇಫ್ ಎಫ್ ಒ ಬಿ ಈಸ್ ಅನ್ನೋನ್ ದೆನ್ 2 ಕೇಸ್ ಕೊಡಕ್ಕೆ ಅವಕಾಶ ಇರುತ್ತೆ. ಒಂದು, ಎಫ್ ಒ ಬಿ ಪ್ಲಸ್ ಇನ್ಶೂರೆನ್ಸ್ ಕೊಟ್ಟಿದ್ರೆ, ಏನನ್ನು ಕಂಡುಹಿಡಿಬೇಕು ನೀವು? ಫ್ರೈಟ್ ಅನ್ನು ಕಂಡುಹಿಡಿಬೇಕು. ಎಫ್ ಒ ಬಿ ಪ್ಲಸ್ ಇನ್ಶೂರೆನ್ಸ್ ಕೊಟ್ಟಿದ್ರೆ ಏನ್ ಆಲ್ರೆಡಿ ಎಫ್ ಒ ಬಿ ನಲ್ಲಿ ಇನ್ಶೂರೆನ್ಸ್ ಸೇರ್ಕೊಂಡಿದೆಯಂತೆ. ಈಗ ನಾವು ಇನ್ನೇನು ಆ್ಯಡ್ ಮಾಡಬೇಕು? ಫ್ರೈಟ್ನ ಆ್ಯಡ್ ಮಾಡಬೇಕು. ಫ್ರೈಟ್ನ ಎಷ್ಟು ಆ್ಯಡ್ ಮಾಡಬೇಕು ಅಂದರೆ ನಮಗೆ ಎಫ್ ಒ ಬಿ ಸಿಗಲಿಲ್ಲ ಅಂತಂದರೆ ಈ ಎರಡೂ ಅಮೌಂಟ್ ಮೇಲೆ, ಎಫ್ ಒ ಬಿ ಪ್ಲಸ್ ಇನ್ಶೂರೆನ್ಸ್ ಇವೆರಡೂ ಅಮೌಂಟ್ ಮೇಲೆ 20%. ಎಫ್ ಒ ಬಿ ಏನಂತ ಹೇಳಿದೆ? ಎಫ್ ಒ ಬಿ ಪ್ಲಸ್ ಇನ್ಶೂರೆನ್ಸ್ ನೋಡಿ, ಇಲ್ಲೇ ಇದೆ, ಇದೇ ಎಕ್ಸಾಂಪಲ್ ಇದೆ. ಎಫ್ ಒ ಬಿ ಪ್ಲಸ್ ಇನ್ಶೂರೆನ್ಸ್ 11 ಲಕ್ಷ ಇದೆ. ಇದಕ್ಕೆ ನಾವೇನು ಮಾಡಬೇಕು? ಇನ್ಶೂರೆನ್ಸ್ ಆ್ಯಡ್ ಆಗಿದೆ ಅಂದರೆ ನಾವು ಫ್ರೈಟ್ನ ಆ್ಯಡ್ ಮಾಡಬೇಕು. ಫ್ರೈಟ್ನ ಆ್ಯಡ್ ಮಾಡಬೇಕು ಅಂತಂದ್ರೆ ಈ ಎಕ್ಸಾಂಪಲಲ್ಲಿ ಎಷ್ಟು ಫ್ರೈಟ್ನ ಆ್ಯಡ್ ಮಾಡಬೇಕು ಅಂದರೆ 20%. ಎಷ್ಟರ ಮೇಲೆ? 11 ಲಕ್ಷದ ಮೇಲೆ ಮಾಡಬೇಕಷ್ಟೇ. ಸಪ್ರೇಟ್ ಮಾಡ್ಕೊಡಂಗಿದ್ರೆ
ಮಾಡೋಕ್ಕಾಗಲಿಲ್ಲ ಅಂತಂದರೆ ಎರಡರ ಮೇಲೂ ಸೇರಿಸಿ 20%, ಎರಡರ ಮೇಲೂ ಸೇರಿಸಿ 20%. ಅದೇ ರೀತಿ ಎಫ್ ಒ ಬಿ ಪ್ಲಸ್ ಫ್ರೈಟ್ ಕೊಟ್ಟಿದ್ರೆ, ಎಫ್ ಒ ಬಿ ಪ್ಲಸ್ ಫ್ರೈಟ್ ಕೊಟ್ಟಿದ್ರೆ 1.125% ಆಫ್ ಎಫ್ ಒ ಬಿ ಪ್ಲಸ್ ಫ್ರೈಟ್. ಎಫ್ ಒ ಬಿ ಮತ್ತು ಫ್ರೈಟ್ ಇವೆರಡರ ಮೇಲೂ ಕೂಡ 1.125%. ಇಫ್ ಇನ್ಶೂರೆನ್ಸ್ ಅಮೌಂಟ್ ಈಸ್ ಅನ್ನೋನ್, ನಿಮ್ಗೆ ಇನ್ಶೂರೆನ್ಸ್ ಗೊತ್ತಿಲ್ಲ, ಇನ್ಶೂರೆನ್ಸ್ನ ಕಂಡುಹಿಡಿಬೇಕು. ಫ್ರೈಟು ಮತ್ತು ಇದು ಗೊತ್ತಿದೆ, ಸೊ ನಾವೇನು ಮಾಡಬೇಕಾಗುತ್ತೆ, 1.125% ಆಫ್ ಎಫ್ ಒ ಬಿ ಪ್ಲಸ್ ಫ್ರೈಟ್ನ ಆ್ಯಡ್ ಮಾಡಬೇಕು. ಹಾಗಾದರೆ ರೀಕಾಲ್ ಮಾಡೋದೇ ಆದರೆ ಫ್ರೈಟ್ ಏರ್ ನೋನ್ ಆಗಿತ್ತು ಅಂದರೆ ಲಿಮಿಟ್ ಇರುತ್ತೆ 20% ಆಫ್ ಎಫ್ ಒ ಬಿ, ಆರ್ ಆ್ಯಕ್ಚುಯಲ್. ಅನ್ನೋನ್ ಆಗಿತ್ತು ಅಂದರೆ 20% ಆಫ್ ಎಫ್ ಒ ಬಿ. ಅದರ್ಸ್ ಆಗಿತ್ತು ಅಂದರೆ ನೋನ್ ಆಗಿದ್ರೆ ಆ್ಯಕ್ಚುಯಲ್ ತಗೊಳ್ಳಿ, ಅನ್ನೋನ್ ಆಗಿದ್ರೆ 20% ಆಫ್ ಎಫ್ ಒ ಬಿ ತಗೊಳ್ಳಿ. ಇಫ್ ಎಫ್ ಒ ಬಿ ಈಸ್ ಇಟ್ ಸೆಲ್ಫ್ ಅನ್ನೋನ್ ಆಗಿತ್ತು ಅಂತಂದರೆ ಎಫ್ ಒ ಬಿ ಪ್ಲಸ್ ಇನ್ಶೂರೆನ್ಸ್ ಕೊಟ್ಟಿದ್ರ ಅಂದರೆ ಫ್ರೈಟ್ನ ಆ್ಯಡ್ ಮಾಡಬೇಕು, 20% ಆಫ್ ದಿಸ್ ಅಮೌಂಟ್ ಮಾಡಿ. ಎಫ್ ಒ ಬಿ ಪ್ಲಸ್ ಫ್ರೈಟ್ ಕೊಟ್ಟಿದ್ದು ಇನ್ಶೂರೆನ್ಸ್ ಅಮೌಂಟ್ನ ಕಂಡುಹಿಡಬೇಕು ಅಂದರೆ 1.125% ಆನ್ ದಿಸ್ ಅಮೌಂಟ್. ಓಕೆ, ನೆಕ್ಸ್ಟ್ ಇನ್ಶೂರೆನ್ಸ್. ವೆರಿ ಸಿಂಪಲ್. ಇನ್ಶೂರೆನ್ಸ್ ಅಮೌಂಟ್ ಅವನು ಕೊಟ್ಟಿದ್ರೆ, ಗೊತ್ತಿದ್ರೆ ಆ್ಯಕ್ಚುಯಲ್ ಆಗಿರೋದು ತಗೊಂಬಿಡಿ. ಇನ್ಶೂರೆನ್ಸ್ ಅಮೌಂಟ್ ಗೊತ್ತಿಲ್ಲ ಅಂದರೆ 1.125% ಆಫ್ ಎಫ್ ಒ ಬಿ ತಗೊಳ್ಳಿ. 1.125% ಆಫ್ ಎಫ್ ಒ ಬಿ ತಗೊಳ್ಳಿ. ಇನ್ಶೂರೆನ್ಸ್ ಅಮೌಂಟ್ ಗೊತ್ತಿದ್ರೆ ಆ್ಯಕ್ಚುಯಲ್ ಇನ್ಶೂರೆನ್ಸ್ ತಗೊಳ್ಳಿ. ಇನ್ಶೂರೆನ್ಸ್ ಅಮೌಂಟ್ ಅನ್ನೋನ್ ಆಗಿದ್ರೆ ಗೊತ್ತಿಲ್ಲ ಅಂದರೆ 1.125% ಆಫ್ ಎಫ್ ಒ ಬಿ ತಗೊಳ್ಳಿ. ಅರ್ಥ ಆಯಿತು ಅಂತ ಅಂದ್ಕೊಂಡೆ. ಸೊ ಇಷ್ಟೊತ್ತು ನಾನು ಹೇಳಿದ್ದೇನೋ ರೂಲ್ 10 ಸಬ್ ರೂಲ್ 2. ಇಷ್ಟೊತ್ತು ನಾನು ಹೇಳಿದ್ದೇನೋ ರೂಲ್ 10 ಸಬ್ ರೂಲ್ 2. ರೂಲ್ 10 ಸಬ್ ರೂಲ್ 2 ಪ್ರಕಾರವಾಗಿ ಒಂದೇನೋ ಫ್ರೈಟ್, ಎರಡನೇದೇನೋ ಇನ್ಶೂರೆನ್ಸ್, ಇವೆರಡನ್ನೂ ಆ್ಯಡ್ ಮಾಡಿದ್ಮೇಲೆ ಬರುತ್ತಲ್ವಾ, ಅದನ್ನೇ ನಾವು ಕಾಸ್ಟ್ ಇನ್ಶೂರೆನ್ಸ್ ಫ್ರೈಟ್ ಅಂತ ಕರಿತೀವಿ. ಅದನ್ನೇ ನಾವು ಇನ್ನೊಂದು ರೀತಿಯಲ್ಲಿ ಅಸೆಸಬಲ್ ವ್ಯಾಲ್ಯೂ ಅಂತ ಕರಿತೀವಿ. ಈ ಅಸೆಸಬಲ್ ವ್ಯಾಲ್ಯೂ ಮೇಲೆ ಡ್ಯೂಟಿ ಪೇಮೆಂಟ್ ಮಾಡಬೇಕು. ಇಲ್ಲ, ಇನ್ನೊಂದು ವಿಚಾರ ಏನು ಅಂದರೆ ಟ್ರಾನ್ಸ್ಶಿಪ್ಮೆಂಟ್ ಕಾಸ್ಟ್ನ ಎಕ್ಸ್ಕ್ಲೂಡ್ ಮಾಡಬೇಕಂತ. ಏನಿದು ಟ್ರಾನ್ಸ್ಶಿಪ್ಮೆಂಟ್ ಕಾಸ್ಟ್ ಅಂದರೆ, ಗೂಡ್ಸ್ ಇಲ್ಲಿ ಬಂದಿದೆ, ಇಲ್ಲಿಂದ UK ಇಂದ ಇಲ್ಲಿ ಬಂದಿದೆ, ಮುಂಬೈ ಪೋರ್ಟ್ಗೆ ಬಂತು, ಪೋರ್ಟ್ ಬಂದು ಆಗಿಂದಾಗೆ ಎಲ್ಲಿಗೋಗುತ್ತೆ, ಗೋವಾ ಪೋರ್ಟ್ಗೆ ಹೋಗ್ಬೇಕು. ಏನೋ ಇಲ್ಲಿ ಇನ್ನೊಂದು ಶಿಪ್ ಇದೆ, ಈ ಶಿಪ್ಪಿಂದ ಈ ಶಿಪ್ಗೆ ಏನು ಮಾಡಬೇಕು, ಗೂಡ್ಸ್ನ ಶಿಪ್ಮೆಂಟ್ ಮಾಡಬೇಕಾಗುತ್ತೆ. ಟ್ರಾನ್ಸ್ಶಿಪ್ ಅಂದರೆ ಚೇಂಜ್ ಆಫ್ ಶಿಪ್ನ ಚೇಂಜ್ ಮಾಡೋಕ್ಕೋಸ್ಕರ ಆಗಿರುವಂಥ ಕಾಸ್ಟ್ ಇರುತ್ತಲ್ವ, ಅದೇ ಟ್ರಾನ್ಸ್ಶಿಪ್ಮೆಂಟ್ ಕಾಸ್ಟ್ ಅಂತ ಕರಿತೀವಿ. ಆ ಕಾಸ್ಟ್ನ ನಾವು ಆ್ಯಡ್ ಬ್ಯಾಕ್ ಮಾಡಲಿಕ್ಕೆ ಆ್ಯಡ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ. ಅಕಸ್ಮಾತ್ ಪ್ರಾಬ್ಲಮಲ್ಲಿ ಟ್ರಾನ್ಸ್ಶಿಪ್ಮೆಂಟ್ ಕಾಸ್ಟ್ ಏನಾದ್ರು ಕೊಟ್ಟಿದ್ರೆ ಅದನ್ನು ನಾವು ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಈಗ ಏನು CIF ವ್ಯಾಲ್ಯೂ ಬಂದಿದೆಯೋ, ಈ CIF ವ್ಯಾಲ್ಯೂ ಆರ್ ಅಸೆಸಬಲ್ ವ್ಯಾಲ್ಯೂ ಏನು ಬಂದಿದೆಯೋ, ಆ CIF ವ್ಯಾಲ್ಯೂ ಅಥವಾ ಅಸೆಸಬಲ್ ವ್ಯಾಲ್ಯೂ ಮೇಲೆ ನಾವು ಡ್ಯೂಟಿನ ಕ್ಯಾಲ್ಕುಲೇಟ್ ಮಾಡಬೇಕು. CIF ವ್ಯಾಲ್ಯೂ ಆರ್ ಅಸೆಸಬಲ್ ವ್ಯಾಲ್ಯೂ ಏನು ಬಂದಿದೆ, ಆ ಅಮೌಂಟ್ ಮೇಲೆ ಬೇಸಿಕ್ ಕಸ್ಟಮ್ ಡ್ಯೂಟಿ 10%. ಈ ಅಮೌಂಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವುದ್ರ ಮೇಲೆ, ಆನ್ AV ಮೇಲೆ. ಅಸೆಸಬಲ್ ವ್ಯಾಲ್ಯೂ ಮೇಲೆ ನಾವೇನು ಪೇಮೆಂಟ್ ಮಾಡಬೇಕಾಗಿರುತ್ತೆ, ಟ್ಯಾಕ್ಸ್ನ ಪೇಮೆಂಟ್ ಮಾಡ್ತೀವಿ. ದೆನ್ ಸೋಷಿಯಲ್ ವೆಲ್ಫೇರ್ ಚಾರ್ಜಸ್. ಈ ಸೋಷಿಯಲ್ ವೆಲ್ಫೇರ್ ಚಾರ್ಜಸ್ ಯಾವುದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, BCD ಏನು ಬಂದಿರುತ್ತೋ ಆ BCD ಮೇಲೆ ಅಷ್ಟು ಪರ್ಸೆಂಟ್ನ ಅಪ್ಲೈ ಮಾಡಬೇಕು. ಎಷ್ಟು ಪರ್ಸೆಂಟ್ ಇದೆ, 10%. ಈ 10% BCD ಎಷ್ಟು ಪರ್ಸೆಂಟ್ ಕೊಟ್ಟಿರ್ತಾನೋ ಅಷ್ಟು ಪರ್ಸೆಂಟ್ ತಗೊಳ್ಳಿ. BCD ಎಷ್ಟು ಪರ್ಸೆಂಟ್ ಕೊಟ್ಟಿರ್ತಾನೋ ಅಷ್ಟು ಪರ್ಸೆಂಟ್ ತಗೊಳ್ಳಿ. ಸೋಷಿಯಲ್ ವೆಲ್ಫೇರ್ ಚಾರ್ಜಸ್ ಪ್ರಾಬ್ಲಮಲ್ಲಿ ಕೊಡ್ದಿರೂ ಕೂಡ ಕಂಪಲ್ಸರಿಯಾಗಿ ನೀವು 10%ನ ಅಪ್ಲೈ ಮಾಡಬೇಕಾಗಿರುತ್ತೆ. ಯಾವುದ್ರ ಮೇಲೆ ಅಪ್ಲೈ ಮಾಡಬೇಕು, BCD ಅಪ್ಲೈ ಯಾವುದ್ರ ಮೇಲೆ ಮಾಡಬೇಕು, ಅಸೆಸಬಲ್ ವ್ಯಾಲ್ಯೂ ಮೇಲೆ ಮಾಡಬೇಕು. ಆ ಅಸೆಸಬಲ್ ವ್ಯಾಲ್ಯೂ ಮೇಲೆ ಮಾಡಿದ್ಮೇಲೆ ಬರೋದೇನೋ BCD. ಈ BCD ಮೇಲೆ ಸೋಷಿಯಲ್ ವೆಲ್ಫೇರ್ ಚಾರ್ಜಸ್ ಮಾಡಿ. ಈ ಮೂರನ್ನು ಕೂಡ ಆ್ಯಡ್ ಮಾಡಿ. ಈ ಮೂರನ್ನು ಆ್ಯಡ್ ಮಾಡಿದ್ಮೇಲೆ ಬರುವಂತಹ ಅಮೌಂಟ್ನ ಕರಿತೀವಿ ಅಸೆಸಬಲ್ ವ್ಯಾಲ್ಯೂ ಪ್ಲಸ್ BCD ಪ್ಲಸ್
SWS. ಈ ಮೂರನ್ನು ಆ್ಯಡ್ ಮಾಡಿದ್ಮೇಲೆ IGST ಆ್ಯಡ್ ಮಾಡಬೇಕು. IGST, ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. IGST ಯಾವುದ್ರ ಮೇಲೆ ಮಾಡಬೇಕು ಸ್ವಲ್ಪ ಕಲರ್ ನೋಡಿ, ಇದ್ರ ಮೇಲೆ ಮಾಡಬೇಕು. ಇದ್ರ ಮೇಲೆ ಅಂದ್ರೆ ಅರ್ಥ ಏನು? ಆನ್ AV ಪ್ಲಸ್ BCD ಪ್ಲಸ್ SWS. ಇದ್ರ ಮೇಲೆ, ಈ ಅಮೌಂಟ್ ಮೇಲೆ IGST ಕ್ಯಾಲ್ಕುಲೇಟ್ ಮಾಡಿ ಅದನ್ನಿಡಿ. ಅಕಸ್ಮಾತ್ ಪ್ರಾಬ್ಲಮ್ ಅಲ್ಲಿ IGST ರೇಟ್ ಏನು ಕೊಟ್ಟಿದ್ದಾನೋ ಅದನ್ನೇ ಅಪ್ಲೈ ಮಾಡಿ. ಕೊಡ್ಲಿಲ್ಲ ಅಂತಂದ್ರೆ 18% ಅಪ್ಲೈ ಮಾಡಿ. ಕೊಟ್ಟಿರ್ತಾನೆ, 99% ಕೊಟ್ಟಿರ್ತಾನೆ. ಪ್ರಾಬ್ಲಮ್ನಲ್ಲಿ IGST ಕೇಳಲಿಲ್ಲ ಅಂದ್ರೂ ಕೂಡ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಇನ್ನೊಂದಿದೆ GST ಕಾಂಪನ್ಸೇಷನ್ ಸೆಸ್. GST ಕಾಂಪನ್ಸೇಷನ್ ಸೆಸ್ ಅವನು ಎಷ್ಟು ಪರ್ಸೆಂಟ್ ಹೇಳಿರ್ತಾನೋ ಅಷ್ಟು ಪರ್ಸೆಂಟ್ ಮಾಡಿ. ಯಾವುದ್ರ ಮೇಲೆ ಅಂತಂದ್ರೆ AV ಆನ್ AV ಪ್ಲಸ್ BCD ಪ್ಲಸ್ SWS. ಇದ್ರ ಮೇಲೆ GST ಕಾಂಪನ್ಸೇಷನ್ ಸೆಸ್ನ ಅಪ್ಲೈ ಮಾಡಿ. ಈಗ ಇವಾಗ ನೀವು ಮಾಡಬೇಕಾಗಿರೋದು ಕಸ್ಟಮ್ ಡ್ಯೂಟಿ ಎಷ್ಟು ಪೇಮೆಂಟ್ ಮಾಡಿದ್ದೀರಾ ಅಂತ ಟೋಟಲ್ ಕಸ್ಟಮ್ ಡ್ಯೂಟಿ ಪೇಯಬಲ್ ನೋಡಬೇಕಾಗಿರುತ್ತೆ. ಆ ಟೋಟಲ್ ಕಸ್ಟಮ್ ಡ್ಯೂಟಿ ಮಾಡಬೇಕು ಅಂದರೆ ಫಸ್ಟ್ ಒನ್ BCD, ಸೆಕೆಂಡ್ ಒನ್ SWS, ಮೂರನೇದು IGST, ನಾಲ್ಕನೇದು GST ಕಾಂಪನ್ಸೇಷನ್ ಸೆಸ್. ಇಷ್ಟನ್ನು ಆ್ಯಡ್ ಮಾಡಿರಿ. ದಟ್ ಈಸ್ ಟೋಟಲ್ ಕಸ್ಟಮ್ ಡ್ಯೂಟಿ. ಇದು ನಿಮ್ಮ ಫಾರ್ಮ್ಯಾಟ್ ಸಿಲೆಬಸ್. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಬರುವಂತಹದ್ದು ಏನಾಗಿರುತ್ತೆ ಅಂದ್ರೆ ಅವನ್ನೆಲ್ಲನೂ ಕೂಡ ಎಲ್ಲ US ಇಂದ ಮಾಡ್ತಿದ್ವಿ ಅಂದ್ರೆ US ಡಾಲರ್ಸ್ನಲ್ಲಿ ಕೊಟ್ಟಿರ್ತಾನೆ. US ಡಾಲರ್ಸ್ ಇಂದ ನಾವು ಇಂಡಿಯನ್ ರುಪೀಸ್ INRಗೆ ಕಂಪ್ಯೂಟ್ ಮಾಡಬೇಕು ಅಂದ್ರೆ ಒಂದು ಎಕ್ಸ್ಚೇಂಜ್ ರೇಟ್ ಬೇಕಾಗುತ್ತೆ. ಆ ಎಕ್ಸ್ಚೇಂಜ್ ರೇಟ್ ಆಸ್ ಪರ್ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್ ಪ್ರಕಾರವಾಗಿ ಏನಿದೆಯೋ ಪ್ರಾಬ್ಲಮ್ ಅಲ್ಲಿ ಈ ಎಕ್ಸ್ಚೇಂಜ್ ರೇಟ್ಸ್ನ RBI ಅಂತ ಕೊಡ್ತಾರೆ. RBI ರೇಟ್ಸ್ ಕೊಡ್ತಾನೆ, ಅಥವಾ ಬ್ಯಾಂಕಿಂಗ್ ಎಕ್ಸ್ಚೇಂಜ್ ರೇಟ್ಸ್ ಅಂತ ಕೊಡ್ತಾನೆ. ಹಲವಾರು ಎಕ್ಸ್ಚೇಂಜ್ ರೇಟ್ಸ್ ಕೊಡ್ತಾನೆ. ಅದನ್ನ ನೀವು ಕಂಪೇರ್ ಮಾಡಕ್ ಹೋಗ್ಬೇಡಿ, ತಗೊಳಕ್ ಹೋಗ್ಬೇಡಿ. ಎಕ್ಸ್ಚೇಂಜ್ ರೇಟ್ ಯಾವ್ದ್ರದ್ದು ತಗೊಬೇಕಾಗಿರುತ್ತೆ ನೀವು ಅಂದ್ರೆ CBEC, ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್ ಏನಿದ್ ಮಾಡಿರ್ತಾರೋ ಈಗಿದು CBIC ಆಗಿದೆ. ಸೆಂಟ್ರಲ್ ಬೋರ್ಡ್ ಆಫ್ ಇಂಪೋರ್ಟ್ ಅಂಡ್ ಕಸ್ಟಮ್ಸ್ ಅಂತ ಆಗಿದೆ. ಸೊ ಈಗ ನಾವು ಪ್ರೀವಿಯಸ್ ಇವಾಗ ಮಾಡ್ತಾ ಇರೋದು 18-19 ಪ್ರೀವಿಯಸ್ ಇಯರ್ ಆಗಿರೋದ್ರಿಂದ ನಾವು CBEC ಪ್ರಕಾರದ್ದೇ ನಾವು ತಗೊಬೇಕಾಗಿರುತ್ತೆ. ಕ್ವಶನ್ ಪೇಪರಲ್ಲಿ ಅದನ್ನು ಕೊಟ್ಟಿರ್ತಾರೆ. ಹಾಗಾದ್ರೆ ಆ ರೇಟ್ನ ನೀವೇನು ತಿಳ್ಕೊಳ್ಳುವಂತ ಅಗತ್ಯ ಇಲ್ಲ. ಹಾಗಾದ್ರೆ ಈ CIF ವ್ಯಾಲ್ಯೂ ಏನ್ ಬಂದಿದೆ, ಈ CIF ವ್ಯಾಲ್ಯೂ ಡಾಲರ್ಸ್ನಲ್ಲಿರುತ್ತೆ. ಈ ಡಾಲರ್ಸ್ ಇಂದ ರುಪೀಸ್ಗೆ ನಾವು ಕನ್ವರ್ಟ್ ಮಾಡಬೇಕು ಅಂತ ತಂದಾಗ, ಸೇ ಫಾರ್ ಎಕ್ಸಾಂಪಲ್ ಇದು $1,00,000 ಇರುತ್ತೆ ಅನ್ಕೊಳ್ಳಿ. $1,00,000 ಇಂಟು ಸಿಬಿತ್ ಪ್ರಕಾರವಾಗಿ ಎಕ್ಸ್ಚೇಂಜ್ ರೇಟ್ ಎಷ್ಟಿದೆ, ಸೇ ಫಾರ್ ಎಕ್ಸಾಂಪಲ್ 10 ರೂಪೀಸ್ ಇದೆ ಅನ್ಕೊಳ್ಳಿ. ಹಾಗಾದ್ರೆ 1,00,000 ಇಂಟು 10 ಬರುವಂತಹದ್ದು 10 lakh ವಿಲ್ ಬಿ ದ ಅಸೆಸಬಲ್ ವ್ಯಾಲ್ಯೂ ಇನ್ INR. ಹಾಗಾದ್ರೆ ಈ ಎಕ್ಸ್ಚೇಂಜ್ ರೇಟ್ ನಲ್ಲಿ ಗೊತ್ತಾಯ್ತು. ನೆಕ್ಸ್ಟ್ ಇರುವಂತಹದ್ದು BCD ರೇಟ್ಸ್. ನಿಮ್ಮ ಪ್ರಾಬ್ಲಮ್ ಅಲ್ಲಿ BCD ರೇಟ್ಸ್ ಕೊಟ್ಟಿರ್ತಾನೆ. ನಾನು ಹೇಳಿದ್ದೀನಿ BCD ರೇಟ್ಸ್ ಕೊಟ್ಟಿರೋದನ್ನು ತಗೊಳ್ಳಿ ಅಂತ. ರೇಟ್ ಆಫ್ ಡ್ಯೂಟಿ ಮತ್ತು ಎಕ್ಸ್ಚೇಂಜ್ ರೇಟ್ಸ್ ಎರಡು. ರೇಟ್ ಆಫ್ ಡ್ಯೂಟಿ 10% ಒಂದು ಕೊಟ್ಟಿರ್ತಾನೆ, 12% ಒಂದು ಕೊಟ್ಟಿರ್ತಾನೆ. ಎಕ್ಸ್ಚೇಂಜ್ ರೇಟ್ಸ್ 58 ರೂಪಾಯಿ ಒಂದು ಕೊಟ್ಟಿರ್ತಾನೆ, 58 ರೂಪಾಯಿ 50 ಪೈಸಾ ಒಂದು ಕೊಟ್ಟಿರ್ತಾನೆ. ಇದು ಇದನ್ನು ಕೂಡ CBEC ಪ್ರಕಾರವಾಗಿ, ಇದು ಕೂಡ CBEC ಪ್ರಕಾರವಾಗಿ. ಈಗ ಮೇಲ್ಗಡೆ ಹೇಳಿದೆ CBEC ಪ್ರಕಾರವಾಗಿರೋ ತಗೊಳ್ಳಿ ಅಂತ ಹೇಳ್ಬಿಟ್ಟೆ. CBEC ಪ್ರಕಾರವಾಗಿ ಇವಾಗ ಇಲ್ಲಿ ತಗೊಬೇಕು ಅಂತಂದ್ರೆ 2 ರೇಟ್ ಇದೆ, ಯಾವ್ದು ತಗೊಬೇಕು ಸರ್?
ರೇಟ್ ಆಫ್ ಡ್ಯೂಟಿ ಏನು ಮಾಡಿದ್ದಾನೆ, ಈ ರೇಟ್ ಆಫ್ ಡ್ಯೂಟಿ ಅವನೇ ಕೊಟ್ಟಿರ್ತಾನೆ ಪ್ರಾಬ್ಲಮಲ್ಲಿ ಅಂತ ಹೇಳಿದ್ದೀನಿ. ಇಲ್ಲಿ 10% ಅಂತ ಕೊಟ್ಟಿದ್ದಾನೆ, 12% ಕೊಟ್ಟಿದ್ದಾನೆ ಸರ್. ನಾವು ಯಾವುದನ್ನು ತಗೊಬೇಕು? ಹಾಗಾದ್ರೆ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾನೆ ಅದನ್ನು ನೀಟಾಗಿ ನೀವು ಒಂದ್ಸಲಿ ಅಬ್ಸರ್ವ್ ಮಾಡಿ. ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾನೆ ಅದನ್ನು ನೀವು ಅಬ್ಸರ್ವ್ ಮಾಡಿ. ಪ್ರಾಬ್ಲಮಲ್ಲಿ ಏನು ಕೊಟ್ಟಿರ್ತಾನೆ ಅದು ನನ್ನ ಬಗ್ಗೆ ಇವಾಗ ನಾನು ಹೇಳ್ತಾ ಇದ್ದೀನಿ. ಈಗ ಎರಡೆರಡು ಕೊಡ್ತಾನೆ ಅಂತ ಹೇಳಿದ್ರೆ ಎರಡೆರಡು ಅಂದರೆ ಏನು ಕೊಟ್ಟಿರ್ತಾನೆ ಅದನ್ನು ನೋಡೋಣ. ರೇಟ್ ಆಫ್ ಡ್ಯೂಟಿ, ರೇಟ್ ಆಫ್ ಎಕ್ಸ್ಚೇಂಜ್ ಆಸ್ ಪರ್ ಸಿಬಿಇಸಿ. ರೇಟ್ ಆಫ್ ಡ್ಯೂಟಿ ಕೊಟ್ಟಿದ್ದಾರೆ. ಗೂಡ್ಸ್ ಕ್ಲಿಯರ್ಡ್ ಫಾರ್ ಹೋಮ್ ಕನ್ಸಂಪ್ಷನ್, ಗೂಡ್ಸ್ ಕ್ಲಿಯರ್ಡ್ ಫಾರ್ ಹೋಮ್ ಕನ್ಸಂಪ್ಷನ್, ದಟ್ ಈಸ್ ಡೈರೆಕ್ಟ್ ಆಗಿ ಹೋಮ್ ಕನ್ಸಂಪ್ಷನ್ಗೆ ಡೆಲಿವರಿ ತಗೊಂತಾರೆ. ಇಂಪೋರ್ಟೆಡ್ ವ್ಯಾಲ್ಯೂ, ಇಂಪೋರ್ಟೆಡ್ ಬೈ ವೆಸಲ್, ಇಂಪೋರ್ಟೆಡ್ ಬೈ ವೆಸಲ್ ಅಥವಾ ಶಿಪ್ ಅಲ್ಲಾಗಿದ್ರೆ ಇಂಪೋರ್ಟೆಡ್ ಬೈ ಶಿಪ್. ಏನು ಕೊಟ್ಟಿರ್ತಾನೆ ಅವನು? ಬಿಲ್ ಆಫ್ ಎಂಟ್ರಿ ಅಥವಾ ಎಂಟ್ರಿ ಇನ್ವರ್ಡ್ಸ್. ಇಂಪೋರ್ಟೆಡ್ ಬೈ ವೆಸಲ್, ರೇಟ್ ಆಫ್ ಡ್ಯೂಟಿ, ಬಿಲ್ ಆಫ್ ಎಂಟ್ರಿ ಆ ಡೇಟ್ನಲ್ಲಿ 10% ಇತ್ತು. ಎಂಟ್ರಿ ಇನ್ವರ್ಡ್ಸ್ ಆ ಡೇಟ್ನಲ್ಲಿ ಶಿಪ್ ಬಂದಿರುವಂತ ಅಂದ್ರೆ ಪೋರ್ಟ್ಗೆ ಶಿಪ್ ಬಂದಿರುವಂತಹ ದಿನ 12% ಇತ್ತು. ಸೊ ಈ 10% ತಗೊಬೇಕಾ 12% ತಗೊಬೇಕಾ ಅಂತ ಕನ್ಫ್ಯೂಷನ್ ಎಲ್ಲ ಇದೆ. ಹಾಗಾದ್ರೆ ರೇಟ್ ಆಫ್ ಡ್ಯೂಟಿ ಯಾವುದನ್ನು ತಗೊಬೇಕು ಅಂದ್ರೆ ವಿಚ್ ಎವರ್ ಈಸ್ ಲೇಟರ್, ವಿಚ್ ಎವರ್ ಈಸ್ ಲೇಟರ್ ಅಂದ್ರೆ ಇವೆರಡರಲ್ಲಿ ಯಾವುದು ಲೇಟೆಸ್ಟ್ ಆಗಿದೆಯೋ, ಇವೆರಡರಲ್ಲಿ ಯಾವುದು ನಂತರ ನಡೆದಿದೆಯೋ. ಬಿಲ್ ಆಫ್ ಎಂಟ್ರಿ ಆಗಿರೋದು, ಬಿಲ್ ಆಫ್ ಎಂಟ್ರಿ ಡೇಟ್ ಬಂದು 10/10/18. ಎಂಟ್ರಿ ಇನ್ವರ್ಡ್ ಬಂದು 12/10/18. ವಿಚ್ ಎವರ್ ಈಸ್ ಬಿಲ್ ಆಫ್ ಎಂಟ್ರಿದು ಎಷ್ಟಿದೆಯಂತೆ 10%, ಇದು 12%. ವಿಚ್ ಎವರ್ ಈಸ್ ಲೇಟರ್ ಅಂದ್ರೆ ಇವೆರಡರಲ್ಲಿ ಯಾವುದು ನಂತರ ನಡೆದಿದೆ, ನಂತರ ನಡೆದಿರೋದು ಯಾವುದು 12/10/18. ಆಗ ನಾವು ಎಷ್ಟು % ತಗೊಬೇಕಾಗಿರುತ್ತೆ? 12% ತಗೊಬೇಕಾಗಿರುತ್ತೆ. ಅದೇ ರೀತಿಯಲ್ಲಿ ವೆಸಲ್ನಲ್ಲಿ ಆಗಿದ್ರೆ ಎಕ್ಸ್ಚೇಂಜ್ ರೇಟ್ ಏನಾದ್ರು ಎರಡು ಐಟಮ್ ಏನಾದ್ರು ಕೊಟ್ಟಿದ್ರೆ ನಾವು ಎಕ್ಸ್ಚೇಂಜ್ ರೇಟ್ ಏನೇ ಕೊಟ್ಟಿರಲಿ ಫಸ್ಟ್ ಬಿಲ್ ಆಫ್ ಎಂಟ್ರಿ ಏನು ಮಾಡಿದೀವೋ, ಫಸ್ಟ್ ಬಿಲ್ ಆಫ್ ಎಂಟ್ರಿ ಏನು ಫೈಲಿಂಗ್ ಮಾಡಿದೀವೋ ಆ ಫೈಲಿಂಗ್ ಮಾಡಿರುವಂತಹ ಬಿಲ್ ಆಫ್ ಎಂಟ್ರಿ, ಫಸ್ಟ್ ಫೈಲಿಂಗ್ ಬಿಲ್ ಆಫ್ ಎಂಟ್ರಿ ಏನಿದೆಯೋ ಅದನ್ನೇ ನಾವು ತಗೊಬೇಕಾಗಿದೆ. ಇಂಪೋರ್ಟೆಡ್ ಗೂಡ್ಸ್ ಬೈ ಏರ್ಕ್ರಾಫ್ಟ್ ಆರ್ ವೆಹಿಕಲ್ ಏನಾದ್ರು ಆಗಿತ್ತು ಅಂದ್ರೆ BOE ಆರ್ ಅರೈವಲ್ ಡೇಟ್ ವಿಚ್ ಎವರ್ ಈಸ್ ಲೇಟರ್. ಇದಕ್ಕೂ ಕೂಡ ಎಕ್ಸ್ಚೇಂಜ್ ರೇಟ್ನ ನಾವು ತಗೊಬೇಕಾಗಿರೋದು ಫಸ್ಟ್ BOE. ಒಂದು ಎಕ್ಸಾಂಪಲ್ ನೋಡೋಣ. ಈಗ ಇಲ್ಲೇನಾಗಿದೆ? ಫ್ರೀ ಆನ್ ಬೋರ್ಡ್ ಪ್ರೈಸ್ ಈಸ್ 1 lakh. Shipping bill is presented electronically on 28 February 2018. Proper officer passed the order permitting clearance and loading of goods on export 1st March 2018. Compute export duty. ಓಕೆ, ಹಾಗಾದ್ರೆ ಇಲ್ಲಿ ಎರಡು ರೇಟ್ನ ಕೊಟ್ಟಿದ್ದಾರೆ. ಒಂದು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, 28 February 18 ಒಂದು ಕೊಟ್ಟಿದ್ದಾನೆ. ಎರಡನೇದು 1st March 2018 ಕೊಟ್ಟಿದ್ದಾನೆ. ಏನೇನು ಎಕ್ಸ್ಚೇಂಜ್ ರೇಟ್ ಫಸ್ಟ್ ಒಂದು US ಡಾಲರ್ಗೆ 65 ರೂಪಾಯಿ, ಇನ್ನೊಂದು 66 ರೂಪಾಯಿ. ಹಾಗಾದ್ರೆ ಎರಡೂ ಕೂಡ ಸಿವಿಕ್ ರೇಟೇ ಕೊಟ್ಟಿರೋದು, ಎರಡೂ ಕೂಡ ಸಿವಿಕ್ ರೇಟ್ದೇ ಕೊಟ್ಟಿರೋದು. ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್ದೇ ಕೊಟ್ಟಿರುವಂಥದ್ದು. ನನಗೆ ಮೊದಲೇ ಹೇಳಿದೆ,
ಇ.ಸಿ ಅಂತ ಇತ್ತು, ಈಗ CBIC ಅಂತ ಆಗಿದೆ, ಸೆಂಟ್ರಲ್ ಬೋರ್ಡ್ ಆಫ್ ಇಂಪೋರ್ಟ್ಸ್ ಅಂಡ್ ಕಸ್ಟಮ್ಸ್ ಅಂತ ಅಂದ್ಬಿಟ್ಟಿದೆ. ಸೊ CBEC IC ಎರಡು ಒಂದೇ. ಓಕೆ, ಇವೆರಡು ಅಮೌಂಟ್ ಅಲ್ಲಿ ರೇಟ್ ಆಫ್ ಎಕ್ಸ್ಚೇಂಜ್ ಏನ್ ತಗೊಬೇಕಾಗಿರುತ್ತೆ ಅಂತಂದ್ರೆ, ಬಿಲ್ ಆಫ್ ಎಂಟ್ರಿ ಯಾವಾಗ ಮಾಡಿದಾನೆ ಆ ಡೇಟ್ ಮಾತ್ರ ತಗೊಳ್ಳಿ ಅಂತ ಹೇಳಿದ್ದೆ ನಾನು. ಏನು ಹೇಳಿದ್ದೆ? ಬಿಲ್ ಆಫ್ ಎಂಟ್ರಿ ಏನ್ ಮಾಡಿದನೋ ಅದನ್ನ ಮಾತ್ರ ತಗೊಳ್ಳಿ ಅಂತ ಹೇಳಿದ್ದೆ, ಆ ಡೇಟ್ ಮಾತ್ರ ತಗೊಳ್ಳಿ ಅಂದೆ. ಬಿಲ್ ಆಫ್ ಎಂಟ್ರಿ ಮಾಡಿರೋದು ಅವನು ಯಾವಾಗ? 28th ಫೆಬ್ರವರಿನಲ್ಲಿ. ಹಾಗಾದ್ರೆ 28th ಫೆಬ್ರವರಿನಲ್ಲಿ ಇದ್ದಿದ್ದು 65. ಹಾಗಾದ್ರೆ ನಾವು 1,00,000 × 65 ರೂಪಾಯಿ ತಗೋಬೇಕಾಗಿ. ಹಾಗಾದ್ರೆ ರೇಟ್ನ ನಾವು ತಗೊಬೇಕು ಅಂದಾಗ, ಎಕ್ಸ್ಚೇಂಜ್ ರೇಟ್ನ ನಾವು ತಗೊಬೇಕು ಅಂದಾಗ ಏನ್ ಮಾಡ್ಬೇಕಾಗಿರುತ್ತೆ? ಎಕ್ಸ್ಚೇಂಜ್ ರೇಟ್ನ ನಾವು ತಗೊಬೇಕಾಗಿರೋದು ಬಿಲ್ ಆಫ್ ಎಂಟ್ರಿ ಡೇಟ್ನಲ್ಲಿ ತಗೊಬೇಕಾಗುತ್ತೆ, ಫಸ್ಟ್ ಬಿಲ್ ಆಫ್ ಎಂಟ್ರಿ ಡೇಟ್ನಲ್ಲಿ. ಅದೇ ಅಕಸ್ಮಾತ್ ಏನಾದ್ರು BCD ರೇಟ್ನ ನಾವು ತಗೊಬೇಕು ಅಂದಾಗ, ರೇಟ್ ಆಫ್ ಎಕ್ಸ್ಪೋರ್ಟ್ ನ ತಗೊಬೇಕು ಅಂತಂದಾಗ ವಿಚ್ ಎವರ್ ಈಸ್ ಲೇಟರ್ ಅಂತಾನೆ. ವಿಚ್ ಎವರ್ ಈಸ್ ಲೇಟರ್ ಅಂತಂದ್ರೆ ಯಾವುದು ನೆಕ್ಸ್ಟ್ ಇದೆಯೋ. 28ನೇ ತಾರೀಕಲ್ಲಿ 10% ಇದೆ, 1 ಮಾರ್ಚ್ ಅಲ್ಲಿ 8% ಇದೆ. ಇವೆರಡರಲ್ಲಿ 28 ಫೆಬ್ರವರಿ 1 ಮಾರ್ಚ್, ಇವೆರಡರಲ್ಲಿ ಲೇಟರ್ ಅಂದ್ರೆ ನಂತರ ಆಗಿರೋದೇನು, ಕೊನೆಗಾಗಿರೋದೇನು ಯಾವುದು ಅಂದ್ರೆ 1 ಮಾರ್ಚ್. 1 ಮಾರ್ಚ್ ಅಲ್ಲಿರೋದು ಎಷ್ಟು? 8%. ಆ 8%ನ ಈ 65 lakh ಮೇಲೆ ಅಪ್ಲೈ ಮಾಡಬೇಕು. ರೇಟ್ ಆಫ್ ಡ್ಯೂಟಿ ಏನಿದೆ, ಈ ರೇಟ್ ಆಫ್ ಡ್ಯೂಟಿ ನಾವು ವಿಚ್ ಎವರ್ ಇಸ್ ಲೇಟರ್ ತಗೊಬೇಕು. ಎಕ್ಸ್ಚೇಂಜ್ ರೇಟ್ ಏನಿದೆ ಬಿಲ್ ಆಫ್ ಎಂಟ್ರಿ ಡೇಟ್ ಇನ್ ತಗೊಬೇಕು. ವೆರಿ ಸಿಂಪಲ್ ಆಗಿ ಎಕ್ಸಾಂಪಲ್ ಮಾಡೋಣ. FOB ವ್ಯಾಲ್ಯೂ $1,000, ಕಾಸ್ಟ್ ಆಫ್ ಇನ್ಶೂರೆನ್ಸ್ $10, ಫ್ರೈಟ್ ಚಾರ್ಜಸ್ $20. ಕಂಪ್ಯೂಟ್ CIF ವ್ಯಾಲ್ಯೂ. ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದಾಗ FOB ವ್ಯಾಲ್ಯೂ ಏನು ಕೊಟ್ಟಿದ್ದಾನೋ ಅದನ್ನು ತಗೊಂತೀರಾ. FOB ಎಷ್ಟು? $1,000. ಇದಕ್ಕೇನು ಆ್ಯಡ್ ಮಾಡಬೇಕು? ಫ್ರೈಟ್ನ ಆ್ಯಡ್ ಮಾಡಬೇಕು. ಫ್ರೈಟ್ ಅವನೇ ಕೊಟ್ಟಿದ್ದಾನೆ $20. ಇನ್ಶೂರೆನ್ಸ್ನ ಆ್ಯಡ್ ಮಾಡಬೇಕು. ಆ್ಯಡ್ ಇನ್ಶೂರೆನ್ಸ್ $10. ಇವೆರಡನ್ನು ಈ ಮೂರನ್ನು ಆ್ಯಡ್ ಮಾಡಿದ್ರೆ ಬರೋದು $1030. ಇದನ್ನೇ ನಾವೇನಂತ ಕರಿತೀರಾ? ಕಾಸ್ಟ್ ಇನ್ಶೂರೆನ್ಸ್ ಫ್ರೈಟ್. ಅದನ್ನೇ ನಾವು ಅಸೆಸಬಲ್ ವ್ಯಾಲ್ಯೂ ಅಂತ ಕರಿತೀವಿ. ಇಷ್ಟೇ. ಎರಡನೇದು ಎಕ್ಸಾಂಪಲ್ ನಂಬರ್ 2. FOB ವ್ಯಾಲ್ಯೂ $1,000, ಕಾಸ್ಟ್ ಆಫ್ ಇನ್ಶೂರೆನ್ಸ್ $10, ಫ್ರೈಟ್ $10. ಸರ್ ಸೇಮ್ ಪ್ರಾಬ್ಲಮ್ ಅಲ್ವಾ ಸರ್? 1,000 + 10 + 210 ಅಂದರೆ $1,220 ಬರುತ್ತೆ CIF ವ್ಯಾಲ್ಯೂ. ನಾನು ಹೇಳ್ತಾ ಇರೋದು ಇದರಲ್ಲಿ ಏರ್ ಅಂತ ಮೆನ್ಷನ್ ಮಾಡಿದ್ದಾನೆ. ಏರ್ ಅಂತ ಮೆನ್ಷನ್ ಮಾಡಿದ್ದಾಗ FOB ವ್ಯಾಲ್ಯೂ ಏನಿದೆ, ಆ FOB ವ್ಯಾಲ್ಯೂ $1,000 ಆ್ಯಡ್ ಫ್ರೈಟ್ನ ಆ್ಯಡ್ ಮಾಡಬೇಕು. ಈ ಏರ್ ಫ್ರೈಟ್ನ ಆ್ಯಡ್ ಮಾಡಬೇಕು ಅಂದಾಗ ಒಂದು ರಿಸ್ಟ್ರಿಕ್ಷನ್ ಇದೆ ಅಂತ ಹೇಳಿದೆ. ಏನ್ ರಿಸ್ಟ್ರಿಕ್ಷನ್ ಇದೆ? ಆಕ್ಚುಯಲ್ ಫ್ರೈಟ್ ಆರ್ 20% ಆಫ್ FOB ವಿಚ್ ಎವರ್ ಈಸ್ ಲೋಯರ್ ಅಂತ ಹೇಳಿದೆ. ಆಕ್ಚುಯಲ್ ಫ್ರೈಟ್ ಬಂದು $210 ಇದೆ. $210 ಇದೆ.
20% ಆಫ್ ಎಫ್ ಒ ಬಿ ಅಂದರೆ ಎಫ್ ಒ ಬಿ ಇರೋದು 1000 ಇಂಟು 20%. 1000 ಇಂಟು 20% ಅಂದರೆ $200 ಆಯ್ತು. ಹಾಗಾದರೆ ವಿಚ್ ಎವರ್ ಈಸ್ ಲೋಯರ್ ಅಂದರೆ ಇವೆರಡರಲ್ಲಿ ಯಾವುದು ಕಡಿಮೆ ಇದೆ ಅಂದರೆ $210 ಅಲ್ಲ, ಎಷ್ಟು $200. ಹಾಗಾದರೆ $200ನ ಆ್ಯಡ್ ಮಾಡಬೇಕು. ಸೊ ಇದಕ್ಕೆ ನಾವೇನು ಆ್ಯಡ್ ಮಾಡಬೇಕು? ಪ್ಲಸ್ ಇನ್ಶೂರೆನ್ಸ್. ಇನ್ಶೂರೆನ್ಸ್ ಎಷ್ಟು ಮಾಡಿದ್ದಾನೆ? 10 ಇದೆ, $10 ಇದೆ. ಸೊ $1210 ಏನಿದೆ ಇದನ್ನೇ ನಾವು ಅಸೆಸಬಲ್ ವ್ಯಾಲ್ಯೂ ಅಥವಾ CIF ವ್ಯಾಲ್ಯೂ ಅಂತ ಹೇಳ್ತೀವಿ. ಇದು ಎಕ್ಸಾಂಪಲ್ ನಂಬರ್ 2. ಎಕ್ಸಾಂಪಲ್ ನಂಬರ್ 3, FOB ವ್ಯಾಲ್ಯೂ $1000, ಕಾಸ್ಟ್ ಆಫ್ ಇನ್ಶೂರೆನ್ಸ್ $10, ಫ್ರೈಟ್ ಅನ್ನೋನ್. ಅನ್ನೋನ್ ಅಂದ್ರೆ ಕ್ವಶನ್ ಮಾರ್ಕ್. ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ. ಅದು ಏರ್ ಹಾಕೊಳ್ಳಿ ಅಥವಾ ಶಿಪ್ ಹಾಕೊಳ್ಳಿ ಅಥವಾ ವೆಹಿಕಲ್ ಮುಖಾಂತರ ಆಗಲಿ, ಯಾವ್ದಾದ್ರು ಆಗಲಿ. ಏನು ಕೊಟ್ಟಿಲ್ಲ? ಫ್ರೈಟ್ ಕೊಟ್ಟಿಲ್ಲ. ಫ್ರೈಟ್ ಕೊಟ್ಟಿಲ್ಲ ಅಂತಂದ್ರೆ ಫ್ರೈಟ್ ಕೊಟ್ಟಿಲ್ಲ ಅಂದ್ರೆ ನಾವೇನ್ ಮಾಡ್ಬೇಕಾಗಿರುತ್ತೆ? FOB $1000 ಆಡ್ ಫ್ರೈಟ್. ಫ್ರೈಟ್ನ ಆಡ್ ಮಾಡಬೇಕು. ಫ್ರೈಟ್ನ ಇಲ್ಲಿ ಇವನು ಕೊಟ್ಟಿಲ್ಲ ಅಂತಂದ್ರೆ ಅದು ಏರ್ ಹಾಕೊಳ್ಳಿ, ಶಿಪ್ ಹಾಕೊಳ್ಳಿ, ವೆಹಿಕಲ್ ಹಾಕೊಳ್ಳಿ, ನಾವೇನ್ ಮಾಡಬೇಕು? 20% ಆಫ್ FOB ಮಾಡಬೇಕಾಗಿರುತ್ತೆ. 20% ಆಫ್ FOB ಅಂದ್ರೆ FOB ಇರೋದು 1000. ಆ 1000 ಮೇಲೆ 20% ಅಂತಂದ್ರೆ $200. ಇದಕ್ಕೆ ಇನ್ಶೂರೆನ್ಸ್ನ ಆ್ಯಡ್ ಮಾಡಿ $10 ಬರೋದು $1210. ಇದನ್ನೇ ಅಸೆಸಬಲ್ ವ್ಯಾಲ್ಯೂ ಅಂತ ಕರಿತೀವಿ ನಾವು. ಇದನ್ನೇ ನಾವೇನಂತ ಕರಿತೀರಾ? ಅಸೆಸಬಲ್ ವ್ಯಾಲ್ಯೂ ಅಂತ ಕರಿತೀವಿ ನಾವು. ಎಕ್ಸಾಂಪಲ್ ನಂಬರ್ 4 ತಗೊಳ್ಳೋದಾದ್ರೆ, FOB $1000, ಫ್ರೈಟ್ $180, ಇನ್ಶೂರೆನ್ಸ್ ಕ್ವಶನ್ ಮಾರ್ಕ್. ಇನ್ಶೂರೆನ್ಸ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ. ಇನ್ಶೂರೆನ್ಸ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ, ಕ್ವಶನ್ ಮಾರ್ಕ್ ಆಗಿದೆ ಅಂದ್ರೆ ಯಾವ ರೀತಿ ಮಾಡಬೇಕು ಅಂದ್ರೆ, FOB ಫಸ್ಟ್ ತಗೊಬೇಕು. FOB ವ್ಯಾಲ್ಯೂ ಎಷ್ಟು? $1000. ಫ್ರೈಟ್ನ ಆ್ಯಡ್ ಮಾಡಬೇಕು $180. ಇದು ಏರ್ ಆಗಿತ್ತು ಅಂದರೆ 20%ಗೆ ಲಿಮಿಟ್ ಮಾಡಬೇಕು. 20% ಆರ್ 180 ವಿಚ್ ಎವರ್ ಇದು ಲೆಸ್ ಮಾಡಬೇಕು. ಇಲ್ಲಿ ಏರ್ ಅಂತ ಏನು ಕೊಟ್ಟಿಲ್ಲ, ಅದಕ್ಕೋಸ್ಕರ ನಾವೇನು ಮಾಡಬೇಕು? ಆಕ್ಚುಯಲ್ನ ಆಗಿದ್ದಾಗೆ ತಗೊಂತೀರ. ನೆಕ್ಸ್ಟ್ ಇನ್ಶೂರೆನ್ಸ್ ಅವ್ನು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ರೆ ಅದನ್ನೇ ತಗೊಬೇಕು. ಅಕಸ್ಮಾತ್ ಪ್ರಾಬ್ಲಮ್ ಅಲ್ಲಿ ಅವ್ನು ಕೊಡಲಿಲ್ಲ ಅಂತಂದ್ರೆ 1.125% ಆನ್ FOB ಮೇಲೆ 1.125% ಅಂದ್ರೆ $11.25 ಬರುತ್ತೆ. ಹಾಗಾದ್ರೆ $11.25 ಬಂತು ಅಂತಂದ್ರೆ ಆಡ್ ಮಾಡಬೇಕು $1191.25. ಇದನ್ನೇ ನಾವು ಅಸೆಸಬಲ್ ವ್ಯಾಲ್ಯೂ ಅಂತ ಕರಿತೀವಿ. ಇದು ಕೇಸ್ ನಂಬರ್ 4 ಆಯ್ತು. ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಕೇಸ್ ನಂಬರ್ 4 ಆಯ್ತು. ಕೇಸ್ ನಂಬರ್ 5, ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ FOB ಪ್ಲಸ್ ಇನ್ಶೂರೆನ್ಸ್ $1100.
ಫ್ರೈಟ್. ಸೊ FOB ಪ್ಲಸ್ ಇನ್ಶೂರೆನ್ಸ್ ಕೊಟ್ಟಿದ್ದಾನೆ $1,100. FOB ವಿಚ್ ಇಸ್ ಇನ್ಕ್ಲೂಸಿವ್ ಆಫ್ ಇನ್ಶೂರೆನ್ಸ್ ಚಾರ್ಜಸ್ $1,100. ಫ್ರೈಟ್ ಪ್ರಾಬ್ಲಮ್ ಅಲ್ಲಿ ಕ್ವಶನ್ ಮಾರ್ಕ್ ಆಗಿದೆ. ಅದು ಏರ್ ಹಾಕೊಳ್ಳಿ, ಸಿ ಶಿಪ್ ಹಾಕೊಳ್ಳಿ, ಅಥವಾ ವೆಹಿಕಲ್ ಹಾಕೊಳ್ಳಿ. ಈಗ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ ಅಂದ್ರೆ FOB ಪ್ಲಸ್ ಇನ್ಶೂರೆನ್ಸ್ ಏನಿದೆ ಅದನ್ನು ತಗೊಂತೀರ $1,100. ಆ್ಯಡ್ ಫ್ರೈಟ್ನ ಆ್ಯಡ್ ಮಾಡಬೇಕು. ಫ್ರೈಟ್ ಎಷ್ಟು ಆ್ಯಡ್ ಮಾಡಬೇಕು ಅಂದರೆ 20% ಆಫ್ FOB ಪ್ಲಸ್ ಇನ್ಶೂರೆನ್ಸ್. ನಾವೆರಡನ್ನು ಸಪ್ರೇಟ್ ಮಾಡೋಕ್ಕಾಗ್ತಿಲ್ಲ. ಸೊ ಅದಕ್ಕೋಸ್ಕರ ಇದ್ರ ಮೇಲೇ 20% ಅಪ್ಲೈ ಮಾಡಬೇಕಾಗುತ್ತೆ. ಹಾಗಾದರೆ 1,100 ಇಂಟು 20%. 1,100 ಮೇಲೆ 20% ಅಂದರೆ $220. ಸೊ ಬರೋ ಅಂಥದ್ದು $1,320 ಅಂತ ಏನು ಹೇಳ್ತೀವಿ, ಇದನ್ನೇ ನಾವೇನಂತ ಕರಿತೀರ CIF ವ್ಯಾಲ್ಯೂ ಆರ್ ಅಸೆಸಬಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನಂಬರ್ 6. ಎಕ್ಸಾಂಪಲ್ ನಂಬರ್ 6 ಏನಂತ ಹೇಳುತ್ತೆ, FOB ಪ್ಲಸ್ ಫ್ರೈಟ್ ಕೊಟ್ಟಿದ್ದಾನೆ. FOB ಪ್ಲಸ್ ಫ್ರೈಟ್ $1,200 ಇದೆ. ಹಾಗಾದರೆ ಇನ್ಶೂರೆನ್ಸ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ. ಇನ್ಶೂರೆನ್ಸ್ ಕೊಟ್ಟಿಲ್ಲ ಅಂತ ತಂದಾಗ ನಾವೇನು ಮಾಡಬೇಕಾಗಿರುತ್ತೆ, FOB ಪ್ಲಸ್ ಫ್ರೈಟ್ ಏನು ಕೊಟ್ಟಿದ್ದಾನೆ $1,200 ಅದು ತಗೊಂತೀರ. ಆ್ಯಡ್ ಇನ್ಶೂರೆನ್ಸ್ನ ಆ್ಯಡ್ ಮಾಡಬೇಕಾಗಿರುತ್ತೆ. ಎಷ್ಟು ಅಂದರೆ 1.125% ಆಫ್ FOB ಪ್ಲಸ್ ಫ್ರೈಟ್. ಸೊ 1,200 ಇಂಟು 1.125%. ಪ್ಲೀಸ್. ಸೊ ಇದು ಮಾಡಿದ್ರೆ ಬರೋದು $13.5. $1,213.5. ಇದನ್ನೇ ಏನಂತ ಕರಿತೀರಾ ಅಸೆಸಬಲ್ ವ್ಯಾಲ್ಯೂ ಅಂತ ಕರಿತೀರ. ಎಕ್ಸಾಂಪಲ್ ನಂಬರ್ 7. ಪ್ರಾಬ್ಲಮ್ ಅಲ್ಲಿ ಏನು ಕೊಟ್ಟಿದ್ದಾರೆ, CIF ಕೊಟ್ಟಿದ್ದಾರೆ. $1,260. Cost of transportation to air. Cost of transportation to air $250. Cost of insurance $10. Compute FOB and CIF. ಇದು ಸೆಕ್ಷನ್ ಬಿಗೆ ಒಂದ್ಸಲಿ ಕೇಳಿದ್ರು ಕೂಡ, ಸೆಕ್ಷನ್ ಬಿಗೆ ಈ ಪ್ರಾಬ್ಲಮ್ನ ಕೇಳಿದ್ರು ಕೂಡ. CIF $1,260. Cost of transportation to air $250. Cost of insurance $10. Compute FOB and CIF value. ಹಾಗಾದ್ರೆ ನೀವು ಮಾಮೂಲಿ ಆಕ್ಚುಲಿ ಏನು ಮಾಡ್ತಾ ಇದ್ದು, FOB ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರಿ, ಅದಕ್ಕೆ ಆ್ಯಡ್ ಫ್ರೈಟ್ ಆ್ಯಡ್ ಇನ್ಶೂರೆನ್ಸ್ ಮಾಡಿದ್ಮೇಲೆ ಬರೋದು CIF. ಈ CIF ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಏರ್ ಆಗಿರೋದ್ರಿಂದ
20% ಆಫ್ 1260 ಅಪ್ಲೈ ಮಾಡಬೇಕಾಯ್ತು. ಸರಿ, FOB ಅಪ್ಲೈ ಮಾಡಬೇಕು. ಅವ್ನು ಕರೆಕ್ಟಾಗಿ ಮಾಡಿದನ ಇಲ್ಲ ಅಂತ ಮತ್ತೇನು ಮಾಡ್ಬೇಕು, ನಾವು ರಿವೈಸ್ ಮಾಡಬೇಕು. ಹಾಗಾದರೆ ಈಗ ನಾನು ಕೇಳ್ತಾ ಇರೋದು, CIF ವ್ಯಾಲ್ಯೂ ಇದು ಬಂದಿದೆ, ನಾವು ಮತ್ತೆ ಇದನ್ನು ಪಡಿಬೇಕು ಅಂದರೆ ಇವೆರಡನ್ನು ಏನು ಮಾಡಬೇಕಾಗಿರುತ್ತೆ, CIF ವ್ಯಾಲ್ಯೂನಲ್ಲಿ ಇವೆರಡು ಆ್ಯಡ್ ಆಗಿರೋದ್ರಿಂದ ಇದನ್ನ ಲೆಸ್ ಮಾಡಿದ್ರೆ ನಮ್ಗೇನು ಸಿಗುತ್ತೆ, FOB, ರಿವರ್ಸ್ ಆರ್ಡರ್, ಬ್ಯಾಕ್ವರ್ಡ್ ಆರ್ಡರ್ಗೆ ಹೋಗ್ಬೇಕು. ಹಾಗಾದರೆ CIF ಅವನು ಏನು ಕೊಟ್ಟಿದ್ದಾನೋ $1260ಗೆ ಲೆಸ್ ಫ್ರೈಟ್ ಅಥವಾ ಟ್ರಾನ್ಸ್ಪೋರ್ಟೇಷನ್ ಎಷ್ಟಿದೆ, $250 ಆ್ಯಡ್ ಆಗಿತ್ತು, ಇವಾಗ ಲೆಸ್ ಮಾಡ್ತಾ ಇದ್ದೀವಿ. ರಿವರ್ಸ್ ಆರ್ಡರ್ಗೆ FOB ಕಂಡಿಡಿಯಕ್ಕೆ ಹೋಗ್ತಾ ಇದ್ದೀವಿ ನಾವು. ಲೆಸ್ ಇನ್ಶೂರೆನ್ಸ್ ಎಷ್ಟಂತೆ, $10 ಅಂತ. ಸೊ ಲೆಸ್ ಮಾಡಿದ್ರೆ 1260ನಲ್ಲಿ $260 ಹೋದರೆ ಬರುವಂತಹದ್ದು $1000. ಇದನ್ನೇ ನಾವೇನಂತ ಕರಿತೀರಾ, FOB ಅಂತ ಕರಿತೀರ. ಈ FOBಗೆ ಈಗ ಒರಿಜಿನಲ್ ಆಗಿ ಮಾಡಿ. ಈಗ ಆ್ಯಡ್ ವಾಟ್, ಫ್ರೈಟ್ ಎಷ್ಟು, ಯಾವ ಫ್ರೈಟ್ ಅಂತ ಹೇಳ್ತಾರೆ, ಅದನ್ನು ಏರ್ ಫ್ರೈಟ್ ಅಂತ ಹೇಳ್ತಿರೋದು. ಏರ್ ಫ್ರೈಟ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು, ಆಕ್ಚುಯಲ್ ಆರ್ 20% ಆಫ್ FOB, ವಿಚ್ ಎವರ್ ಈಸ್ ಲೋಯರ್. ಆಕ್ಚುಯಲ್ ಇರೋದೆಷ್ಟು, $250. 20% ಆಫ್ FOB ಅಂದರೆ FOB ಇರೋದೆಷ್ಟು, 1000 ಮೇಲೆ 20% ಅಂದರೆ $200. ವಿಚ್ ಎವರ್ ಈಸ್ ಲೋಯರ್ ಅಂದರೆ ಬರೋದು $200. ಆ್ಯಡ್ ಇನ್ಶೂರೆನ್ಸ್ ಅವನೇ ಕೊಟ್ಟಿದ್ದಾನೆ $10. ಆ್ಯಡ್ ಮಾಡಿದ್ರೆ ಬರೋದು $1210. ಇದೇನೆ ಅವನು ಕೇಳ್ತಾರೋ CIF ವ್ಯಾಲ್ಯೂ. ಅವನು CIF ಅವನೇ ಕೊಟ್ಟಿದ್ದಾನೆ, ಅದಕ್ಕೆ ನಾವು ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇನ್ಶೂರೆನ್ಸ್ ಆ್ಯಡ್ ಮಾಡಿದ್ಮೇಲೆ ಬರೋದು FOB ಆಗಿರುತ್ತೆ. ಆ FOBಗೆ ಫ್ರೈಟ್ನ ರೀಕ್ಯಾಲ್ಕುಲೇಟ್ ಮಾಡಬೇಕು. ಯಾಕೆಂದರೆ ಏರ್ ಆಗಿರೋದ್ರಿಂದ 20% ಆಫ್ FOBನ ಅಪ್ಲೈ ಮಾಡಬೇಕಾಗಿರುತ್ತೆ, ಇನ್ಶೂರೆನ್ಸ್ನ ಆ್ಯಡ್ ಮಾಡಬೇಕು. ಅರ್ಥ ಆಗಿದೆ ಅಂತ. ದೆನ್ ಎಕ್ಸಾಂಪಲ್ ನಂಬರ್ 7, ಸೆಕ್ಷನ್ ಬಿಗೆ ಆಲ್ರೆಡಿ ಬಂದಿದ್ದೀವಿ. ಎಕ್ಸಾಂಪಲ್ ನಂಬರ್ 8, ಕಾಂಪ್ಯೂಟ್ FOB and CIF. ಬೇಗ ಮಾಡಿ ಹೇಳಿ. ಎಕ್ಸಾಂಪಲ್ ನಂಬರ್ 9. ಇದನ್ನ 2014ನೇ ಇಸ್ವಿ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿದ್ದೀವಿ. ಇದು ಕ್ಯಾಲ್ಕುಲೇಟ್, ದಟ್ಸ್ ಇಟ್. 2014ರಲ್ಲಿ ಸೆಕ್ಷನ್ ಬಿಗೆ ಕೇಳಿದ್ದು. ಮೇಕ್ ಇಟ್ ಫಾಸ್ಟ್, ಬೇಗ ಮಾಡ್ಬಿಟ್ಟು ಹೇಳಿ. Compute custom duty payable. Under that, ಈ ರೀತಿ ಕೇಳ್ತಾನೆ.
6 ಮಾರ್ಕ್ಸ್ ಪಾಯಿಂಟ್ ಆಫ್ ವ್ಯೂ ಕೇಳಿದಾಗ ಫಸ್ಟ್ ನಾವೇನು ಮಾಡಬೇಕು, ಅಸೆಸಬಲ್ ವ್ಯಾಲ್ಯೂ ತಗೊಬೇಕು. ಅಸೆಸಬಲ್ ವ್ಯಾಲ್ಯೂ ಎಷ್ಟು? 15,000 ರೂಪಾಯಿ. ಇದಕ್ಕೆ ಫಸ್ಟ್ ನಾವು ಆ್ಯಡ್ ಮಾಡಬೇಕಾಗಿರೋದು BCD ಆ್ಯಡ್ ಮಾಡಬೇಕು. BCD ಎಷ್ಟು? ಅಟ್ 10% ಆನ್ ಅಸೆಸಬಲ್ ವ್ಯಾಲ್ಯೂ. ಈ ವ್ಯಾಲ್ಯೂ ಮೇಲೆ 10% ಅಪ್ಲೈ ಮಾಡಬೇಕು. ಅಂದರೆ ಬರೋದು 1,500. ಇದ್ರ ಜೊತೆಗೆ ಆ್ಯಡ್ SWS, ಸೋಷಿಯಲ್ ವೆಲ್ಫೇರ್ ಸರ್ಚಾರ್ಜ್. ಅವನೇನು ಹೇಳಲಿಲ್ಲ ಅಂದ್ರೂ ನಾವೇನು ಮಾಡಬೇಕು, 10% ಅಪ್ಲೈ ಮಾಡಬೇಕಾಗಿದೆ. 10% ಆನ್ ವಿಚ್ ಅಮೌಂಟ್ ಅಂದರೆ BCD ವ್ಯಾಲ್ಯೂ ಮೇಲೆ ಸರ್ಚಾರ್ಜ್ ಮಾಡಬೇಕಾಗುತ್ತೆ. BCD ಇರೋದು 1,500, ಅದ್ರ ಮೇಲೆ 10% ಅಂದರೆ 150 ರೂಪೀಸ್. ಈ ಮೂರನ್ನು ಆ್ಯಡ್ ಮಾಡಬೇಕು. ಬರೋಂತಹದ್ದು 16,650 ರೂಪೀಸ್. ಇದು ಏನೇನಿದು? AV ಪ್ಲಸ್ BCD ಪ್ಲಸ್ SWS. ಇದಕ್ಕೆ ನಾವೇನು ಮಾಡಬೇಕು, IGST ಆ್ಯಡ್ ಮಾಡಬೇಕು. ಎಷ್ಟು ಪರ್ಸೆಂಟ್ ಅಂತೆ? 18%. ಯಾವುದ್ರ ಮೇಲೆ ಅಂದರೆ ಇದ್ರ ಮೇಲೆ. ಯಾವುದ್ರ ಮೇಲೆ? AV ಪ್ಲಸ್ BCD ಪ್ಲಸ್ SWS ಮೇಲೆ. ಅಂದರೆ 16,650 ಇಂಟು 18%. ಹಾಗಾದ್ರೆ ಬರೋದು 2,997. ಇಷ್ಟನ್ನೇ ಆ್ಯಡ್ ಮಾಡಿಬಿಡ್ಬೇಕಾಗಿತ್ತು. ಆದರೆ ಇಲ್ಲಿ ನಾವು ಪ್ರಾಬ್ಲಮ್ ಗಮನಿಸಿದಾಗ GST ಕಾಂಪನ್ಸೇಷನ್ ಸೆಸ್ ಕೊಟ್ಟಿದ್ದಾನೆ, ಅದನ್ನು ಕೂಡ ಆ್ಯಡ್ ಮಾಡಬೇಕಾಗುತ್ತೆ. GST ಕಾಂಪನ್ಸೇಷನ್ ಸೆಸ್ ಎಷ್ಟು ಪರ್ಸೆಂಟ್ ಅಂತೆ? 10% ಅಂತೆ. 10% ಯಾವುದ್ರ ಮೇಲೆ? ಸೇಮ್ ಅದ್ರ ಮೇಲೆನೆ 16,650 ಇಂಟು 10%, 1,665. ಇವಾಗ ಇದಿಷ್ಟನ್ನು ಆ್ಯಡ್ ಮಾಡಾದರೂ ಮಾಡ್ಕೊಳ್ಳಿ, ಮಾಡ್ತೀರಾ ಆ್ಯಡ್ ಮಾಡಿ ಎಷ್ಟು ಬರುತ್ತೆ ನೋಡೋಣ. 21,312. ಈಗ ಅವನು ಕೇಳಿರೋದು ಕಸ್ಟಮ್ ಡ್ಯೂಟಿ ಪೇಯಬಲ್ ಕೇಳಿರೋದು. ಕಸ್ಟಮ್ ಡ್ಯೂಟಿ ಎಷ್ಟು ಅಂತ ನಾವು ಕಂಡುಹಿಡಿಬೇಕು ಅಂತಂದ್ರೆ ನಾವು ಮಾಡಬೇಕಾಗಿರೋದು ಇದು ಮೈನಸ್ ಇದು ಮಾಡಿ. ಅಂದರೆ 21,312 ಮೈನಸ್ 15,000, 6,312 ರೂಪೀಸ್ ಬರುತ್ತೆ. ಇದನ್ನೇ ನಾವು ಸಪ್ರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡೋದೇ ಆದರೆ ಈ BCD ಇನ್ನೊಂದು ಕಾಲಮ್ ಹಾಕೊಳ್ಳಿ, ಕಸ್ಟಮ್ ಡ್ಯೂಟಿ ಅನ್ನೋ ಒಂದು ಕಾಲಮ್ನ ಹಾಕಿ BCD ಏನಿದೆ, ಡ್ಯೂಟೀಸ್ ಏನೇನಿದೆಯೋ ಅದನ್ನ ತಗೊಳ್ಳಿ. ಡ್ಯೂಟೀಸ್ ಏನೇನಿದೆ ಅದನ್ನು ತಗೊಳ್ಳಿ. ಓಕೆ, SWS ಇದೆ 150 ಇದೆ, IGST 2,997 ತಗೊಳ್ಳಿ, GST ಕಾಂಪನ್ಸೇಷನ್ ಸೆಸ್ 1,665 ತಗೊಳ್ಳಿ. ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ರೆ ಮಾತ್ರ ಇದು ತಗೋಬೇಕು. ಇಷ್ಟು ಆ್ಯಡ್ ಮಾಡಿ. ನೀವು ಈ ರೀತಿಯಾದರೂ ಪ್ರೆಸೆಂಟ್ ಮಾಡಿ ಅಥವಾ ಈ ರೀತಿಯಾದರೂ ಪ್ರೆಸೆಂಟ್ ಮಾಡಿ, ಬೋತ್ ಆರ್ ಸೇಮ್. ಇಲ್ಲಿ ಈ ಅಮೌಂಟಿಂದ ಈ ಅಮೌಂಟ್ನ ಲೆಸ್ ಮಾಡ್ತೀರಾ, ಆದರೆ ಇದಕ್ಕೆ ಕಸ್ಟಮ್ ಡ್ಯೂಟಿಗೆ ನೀವೇನು ಮಾಡ್ತೀರಾ, ಒಂದು ಕಾಲಮ್ನ ಎಕ್ಸ್ಟ್ರಾ ಕಾಲಮ್ನ ಹಾಕಿ ಆ ಡ್ಯೂಟೀಸ್ ಏನಿದೆ ಆ ಡ್ಯೂಟೀಸ್ನೆಲ್ಲ ಸಪ್ರೇಟ್ ಕಾಲಮಲ್ಲಿ ತಗೊಂಡು ಮಾಡ್ತೀರಾ. ಐ ಥಿಂಕ್ ಯು ಪೀಪಲ್ ಗಾಟ್ ಇಟ್ ರೈಟ್. ಸೊ ಇದು ಎಕ್ಸಾಂಪಲ್ ನಂಬರ್ 10. ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ 11.
custom duty payable, AV 1 lakh, BCD at 12%, IGST 18%, GST compensation cess 10%. Make it fast. Just make it fast. ಇದೇ ಸ್ಟೂಡೆಂಟ್ಸ್, ಹಾಗಾದರೆ ಬರುವಂತಹ ಈ ಅಮೌಂಟ್ ಏನಿದೆ ಇದೇನೆ ಕಸ್ಟಮ್ ಡ್ಯೂಟಿ ಪೇಯಬಲ್ ಆಗಿರುತ್ತೆ. ಸೊ ಸೆಕ್ಷನ್ ಬಿಗೆ ಕೇಳುವಂತಹ ಪ್ರಾಬ್ಲಮ್ಸ್ನ ನೀವು ನೋಡಿದ್ದೀರಾ. ಸೆಕ್ಷನ್ ಸಿ ಪ್ರಾಬ್ಲಮ್ಸ್ನ ನೀವು ಆರಾಮಾಗಿ ಈ ಪ್ರಾಬ್ಲಮ್ಸ್ ಏನು ಟೆಕ್ನಿಕ್ಸ್ ಇದೆ ಇದನ್ನು ನೋಡಿ ಕಲ್ತ್ಕೊಳ್ಳಿ. ಜೊತೆಗೆ ಸೆಕ್ಷನ್ ಸಿ ಪ್ರಾಬ್ಲಮ್ಸ್ನ ನೀವು ಆರಾಮಾಗಿ ಏನು ಫಾರ್ಮ್ಯಾಟ್ ಇದೆಯೋ ಆ ಫಾರ್ಮ್ಯಾಟ್ ಮುಖಾಂತರ ನೀವು ಮುಂದಕ್ಕೆ ಹೋಗ್ಬೋದು. ಮತ್ತು ನಿಮ್ಮ ಕಾಲೇಜಲ್ಲಿ ಮಾಡಿಸಿರೋ ರೀತಿಯಲ್ಲಿ ನೀವು ಆ ಪ್ರಾಬ್ಲಮ್ಸ್ನ ಅದೇ ರೀತಿಯಲ್ಲಿ ನೀವು ಸಾಲ್ವ್ ಮಾಡ್ಬೋದು ಸ್ಟೂಡೆಂಟ್ಸ್. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನಲ್ಲಿ ಚೆನ್ನಾಗಿ ಎಕ್ಸಾಮ್ನ ಚೆನ್ನಾಗಿ ಫೇಸ್ ಮಾಡಿ. ಯಾವುದೇ ಕ್ವಶನ್ನ ಬಿಡಕ್ಕೆ ಹೋಗ್ಬೇಡಿ. ಏನು ನಿಮ್ಗೆ ಅರ್ಥ ಆಗಿದೆಯೋ ಏನಾದ್ರು ಒಂದು ಮಾಡ್ಬಿಟ್ಟು ಬನ್ನಿ. ಒಂದು ಐಟಮ್ ಏನಾದ್ರು ನಿಮಗೆ ಡೌಟ್ ಬಂತು ಅಂದರೆ ಅದು ಐಟಮ್ ಆ್ಯಡ್ ಅಥವಾ ಲೆಸ್ ಏನೋ ಒಂದು ಮಾಡಬೇಕಾಗಿರುತ್ತೆ. ಸೊ ನಿಮ್ಗೊಂದು ಸ್ವಲ್ಪ ಐಡಿಯಾ ಇರುತ್ತೆ, ಆ ಕೆಲಸ ಮಾಡಿಬಿಟ್ಟು ಬನ್ನಿ. ಆ ಕ್ವಶನ್ನ ಮಾತ್ರ ಬಿಟ್ಬಿಟ್ಟು ಬರಕ್ಕೆ ಹೋಗ್ಬೇಡಿ. ಅದು 6 ಮಾರ್ಕ್ಸ್ ಆಗಿರ್ಬೋದು ಅಥವಾ 14 ಮಾರ್ಕ್ಸ್ ಆಗಿರ್ಬೋದು. ಅದು ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೂ ಕೂಡ ಸ್ವಲ್ಪ ಆದರೂ ನಿಮ್ಗೆ ಅರ್ಥ ಆಗಿರುತ್ತೆ. ಅಟ್ಲೀಸ್ಟ್ 6 ಮಾರ್ಕ್ಸಲ್ಲಿ ನೀವು ಸ್ವಲ್ಪ ಪ್ರಯತ್ನ ಪಟ್ಟ ಅಂದರೆ 3 ಮಾರ್ಕ್ಸ್ ಕೂಡ ಗಳಿಸ್ಬೋದಾಗಿರುತ್ತೆ. ಸುಮ್ಮನೆ ಎದ್ದು ಬಂದರೆ ಪ್ರಯೋಜನ ಇರೋದಿಲ್ಲ. ನೀವು ಅಟೆಂಡ್, ನಿಮ್ಗೇನು ಗೊತ್ತಿದೆಯೋ ಅದಕ್ಕೆ ಅದನ್ನು ನೀವು ಮಾಡಿ ಬಂದರೆ ಎವ್ರಿ ಸ್ಟೆಪ್ ಹ್ಯಾವ್ ಸಮ್ ಮಾರ್ಕ್ಸ್, ಎವ್ರಿ ಪಾಯಿಂಟ್ ಹ್ಯಾವ್ ಸಮ್ ಮಾರ್ಕ್ಸ್. ಸೊ ನೀವು ಅದನ್ನು ಗಳಿಸೋಕ್ಕೆ ಪ್ರಯತ್ನ ಪಡಿ. ಎಲ್ಲ ಚೆನ್ನಾಗಿ ಎಕ್ಸಾಮ್ ಫೇಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆಲ್ ದ ಬೆಸ್ಟ್ ಒನ್ಸ್ ಅಗೈನ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್. ಓಕೆ ಸ್ಟೂಡೆಂಟ್ಸ್, ಬಾಯ್.